गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुम्। जय जय राम जानकी राम जय जय राम जानकी राम रघुकुलभूषण राजा राम रघुकुलभूषण राजा राम जय जय राम जानकी राम तापसरञ्जन तारक नाम तापसरञ्जन तारक नाम दानवभञ्जन कोदण्ड राम तापसरञ्जन तारक नाम दानवभञ्जन कोदण्ड राम जय जय राम जानकी राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम जय जय राम जय जय राम जानकी राम जानकी राम जानकी राम
मनमोहनांग रामा मनमोहन श्यामा मनमोहनांग रामा मनमोहन श्यामा प्रेम सुगुण रामा वैदेहि हृदय सदा रमा मनमोहनांग रामा मनमोहन श्यामा दिनकर कुलधीरा राजसेवित श्रीकरा दिनकर कुलधीरा राजसेवित श्रीकरा जनगण मंदारा सज्जन हृदय विहारा मनमोहनांग रामा मनमोहन श्यामा मनमोहनांग रामा मनमोहन श्यामा मनमोहन श्यामा कल्याण सुंदर रामा कारुण्य जानकी रामा पीतांबरधर रामा भयभीति विभञ्जन रामा कल्याण सुंदर रामा कारुण्य जानकी रामा दशावतारा रामा दशमुखमर्दन रामा
ದಶಾವತಾರ ರಾಮ ದಶಮುಖಮರ್ದನ ರಾಮ ಭಕ್ತಸುಧಾಮ ರಾಮ ಭಕ್ತಪ್ರಿಯಂಕರ ರಾಮ ಭಕ್ತಸುಧಾಮ ರಾಮ ಭಕ್ತಪ್ರಿಯಂಕರ ರಾಮ ಕಾರುಣ್ಯ ಜಾನಕಿ ರಾಮ ಕಲ್ಯಾಣ ಸುಂದರ ರಾಮ ಕಾರುಣ್ಯ ಜಾನಕಿ ರಾಮ ಕಾರುಣ್ಯ ಜಾನಕಿ ರಾಮ ಶ್ರೀ ರಾಮಚಂದ್ರ ಭಗವಾನ್ ಕೀ ಓಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ವೇದೈ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಪೂಜ್ಯ ಡಿ ವಿ ಜಿಯವರ ಬಹಳ ಸುಂದರವಾದ ಒಂದು ಕಗ್ಗ ಇದೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಈ ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದದಾತ್ಮವನೇ ಮಂಕುತಿಮ್ಮ. ಮನುಷ್ಯನ ಜೀವನಕ್ಕೆ ಅತ್ಯವಶ್ಯಕವಾಗಿರೋದೇನು? ಏನಿದ್ರೆ ಮನುಷ್ಯ ಆನಂದ ಸಂತೋಷವಾಗಿ ಒಂದು ನೆಮ್ಮದಿಯ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಯಾರಾದರೂ ನಮಗೆ ಪ್ರಶ್ನೆಯನ್ನು ಕೇಳಿದರೆ ನಾವಂತೀವಿ, ಏನು ಸ್ವಾಮೀಜಿ, ಹೊಟ್ಟೆ ತುಂಬ ಒಂದು ಊಟ, ಇರಲಿಕ್ಕೆ ಒಂದು ಜಾಗ, ಮೈ ಮುಚ್ಕೊಳ್ಳಿಕ್ಕೆ ಒಂದು ಬಟ್ಟೆ, ಇನ್ನೇನು ಬೇಕು ಹೇಳಿ? ಇದಕ್ಕಿಂತ ಹೆಚ್ಚಿಗೇನೂ ಬೇಡ, ಇಷ್ಟಿದ್ರೆ ಸಾಕು. ಮನುಷ್ಯನ ಜೀವನ ಅನ್ನೋದು ಆಗೋಗ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಿಗೆ ಯಾವುದರ ಅವಶ್ಯಕತೆ ನಮಗಿಲ್ಲ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಪೂಜ್ಯ ಡಿ ವಿ ಜಿ ಅಂತಾರೆ, ಆಯಿತು, ಹಾಗಾದರೆ ಒಬ್ಬನಿಗೆ ಉಳಿಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋಣ, ಊಟ ತಿಂಡಿ ಕೊಡೋಣ, ಅವನಿಗೆ ಒಂದು ಬಟ್ಟೆಯನ್ನು ಕೊಡೋಣ, ನೆಮ್ಮದಿಯಿಂದ ಇರ್ತಾನೆ ಅವನು. ಎಲ್ಲಿ ತನಕ ವ್ಯಕ್ತಿಯ ಜೀವನದಲ್ಲಿ ಆಹಾರ ಸಿಕ್ಕಿರೋದಿಲ್ಲ, ಅಲ್ಲಿ ತನಕವೂ ಕೂಡ ಅವನಿಗೆ ಆಹಾರದ ಬಗ್ಗೆ ಮಾತ್ರ ಚಿಂತೆ.
ಒಮ್ಮೆ ಆಹಾರ ಸಿಕ್ತೋ, ಪೂಜಾ ಡಿವಿಷನ್ ಇನ್ನೊಂದು ಕಗ್ಗದಲ್ಲಿ ಒಂದು ಕಡೆ ಕೇಳ್ತಾರೆ, ತಿರುಪ ಇಡುವನು ಕುಪಿಸಿ ಬಿರು ನುಡಿಯ ನುಡಿಯ ನೀನು ಎದುರು ನುಡಿ ನುಡಿಯುವುದೇ ಮಂಕುತಿಮ್ಮ. ಒಬ್ಬ ಭಿಕ್ಷುಕ ಬರ್ತಾನೆ ಮನೆಗೆ, ಪ್ರತಿ ದಿವಸ ಬರ್ತಾನೆ. ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಭಿಕ್ಷುಕರು ಬರಬೇಕು ಅನ್ನೋಂಥದ್ದು ನಿಯಮ. ಯಾಕಂದರೆ ಹಿಂದಿನ ದಿವಸದ ಏನಾದರೂ ಇದ್ದರೆ ಬೆಳಿಗ್ಗೆ ಕೊಡ್ತಾರೆ. ಯಾಕೆ ಬೆಳಿಗ್ಗೆ ಕೊಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಬೆಳಿಗ್ಗೆ ಎಲ್ಲರೂ ಅಷ್ಟು ಕೆಟ್ಟವರಾಗಿರೋಲ್ಲ. ಬೆಳಗಿನ ಜಾವ ಸ್ವಲ್ಪ ಮನಸ್ಸು ಸಾತ್ವಿಕವಾಗಿರುತ್ತೆ, ಒಂದು ಒಳ್ಳೆಯತನ ಅನ್ನೋದು ಇರುತ್ತೆ. ಅದರಿಂದ ಒಂದು ಕೊಡುವ ಬುದ್ಧಿ ಅಥವಾ ಏನೋ ಒಂದು ಒಳ್ಳೆಯತನ ಸಹಜವಾಗಿ ಇರುತ್ತೆ ಅಂತ. ಏನೋ ಹಿಂದಿನ ದಿವಸ ಉಳಿದಿದ್ದನ್ನು ನೀವು ಕೊಡ್ತೀರಿ ಅವನಿಗೆ. ಭಿಕ್ಷೆ ತೆಗೆದುಕೊಳ್ತಕ್ಕಂಥ ವ್ಯಕ್ತಿ, ಏನಮ್ಮ ನೆನೂ ಚಿತ್ರಾನ್ನ ಕೊಟ್ಟಿದ್ದೀರಿ, ಇವತ್ತು ಚಿತ್ರಾನ್ನ ಕೊಡ್ತಾ ಇದ್ದೀರಲ್ಲ, ಬೇರೆ ಏನು ಬರಲ್ವ ನಿಮಗೆ ಅಂತ ಒಂದು ವೇಳೆ ನಮಗೆ ಕೇಳಿದರೆ, ತಿರುಪ ಇಡುವನು ಕುಪಿಸಿ ಬಿಡು ನುಡಿಯೇ ನುಡಿಯ ನೀನು ಎದುರು ನುಡಿ ನುಡಿಯುವುದು. ಗಮನಿಸಿ, ಬರೇ ಊಟ ನಮ್ಮ ಸಮಸ್ಯೆ ಅಲ್ಲ, ಬರೇ ಬಟ್ಟೆ ನಮ್ಮ ಸಮಸ್ಯೆ ಅಲ್ಲ, ಬರೇ ನಮ್ಮ ಒಂದು ಮನೆ ಉಳ್ಕೊಳ್ಳಿಕ್ಕೆ ಒಂದು ಸೂರನ್ನು ತೊದೇನಿದ್ದು ನಮ್ಮ ಸಮಸ್ಯೆ ಅಲ್ಲ. ಮತ್ತು ಅದು ಬೇಸಿಕ್ಸು, ಅದಾದಮೇಲೆ ಎಲ್ಲ ನಮ್ಮ ಸಮಸ್ಯೆಗಳು ಆರಂಭ ಆಗೋದು. ಹಾಸ್ಯ ಸಾಹಿತಿ, ಕನ್ನಡದ ಹಾಸ್ಯ ಸಾಹಿತಿ ಬೀಚಿ ಹಿಂದೆ ಸುಧಾವಾರ ಪತ್ರಿಕೆಯಲ್ಲಿ ಕ್ವಶನ್ಸ್ ಸೆಷನ್ ಬರೀತಿದ್ರು, ಉತ್ತರ ಭೂಪ ಅಂತೇಳಿ ಹೆಸರಲ್ಲಿ. ಅದರಲ್ಲಿ ಒಬ್ಬ ಪ್ರಶ್ನೆಯನ್ನು ಕೇಳ್ತಾನೆ, ಮೈ ಮುಚ್ಕೊಳ್ಳಿಕ್ಕೆ ಬಟ್ಟೆ ಇರೋದು, ಬಟ್ಟೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಇದೆ? ಅದಕ್ಕೆ ಬೀಚಿ ಭಾಳ ಸುಂದರವಾಗಿ ಬರೀತಾರೆ ಉತ್ತರವನ್ನು. ಇವತ್ತಿಗೂ ಕೂಡ ಮೈ ಮುಚ್ಕೊಳ್ಳುವಂಥ ಬಟ್ಟೆ ತುಂಬ ಚೀಪಾಗೇ ಇದೆ. ಏನೋ ಬರೀ 20-30 ರೂಪಾಯಿ ಕೊಟ್ಟರೆ ಸಾಕು, ಒಂದು ಗೋಣಿ ಚೀಲ ಸಿಗುತ್ತೆ, ನೀವು ಬರೀ ಮೈ ಮುಚ್ಕೊಳ್ಳೋದೇ ಆದರೆ ನಮಗೆ ಎಂಥ ಬಟ್ಟೆ ಬೇಕೋ, ಮೈ ಮುಚ್ಚಿರಬೇಕು, ಮೈ ಮುಚ್ಚಿರಬಾರ್ದು. ಬಟ್ಟೆ ಹಾಕ್ಕೊಂಡಾಗಿರಬೇಕು, ಆದರೆ ಒಳಗಡೆ ಎಲ್ಲ ಗೋಚರವಾಗ್ತಾ ಇರಬೇಕು. ಅಂಥ ಬಟ್ಟೆ ಸ್ವಲ್ಪ ಕಾಸ್ಟ್ಲಿ. ವ್ಯಕ್ತಿಗೆ ಏನೂ ಇಲ್ಲದೇ ಇದ್ದಾಗ ಯಾವ ಬಟ್ಟೆನೂ ಆಗುತ್ತೆ. ಯಾವಾಗ ಅವನಿಗೆ ಆಪ್ಷನ್ ಕೊಡ್ತಿರೋ ನೀವು, ಅವನಂತಾನೆ ಇಲ್ಲ ಇಂಥ ಬಟ್ಟೆ ಬೇಡ, ಇಂಥ ಬಟ್ಟೆ ಬೇಕು ನನಗೆ. ಏನೂ ಇಲ್ಲದೆ ಇದ್ದಾಗ ಹಳಸಿದನವೂ ಕೂಡ ಆಗುತ್ತೆ ವ್ಯಕ್ತಿಗೆ. ಒಮ್ಮೆ ನಿಮ್ಮ ಹೊಟ್ಟೆ ತುಂಬಿತು, ಅವನಂತಾನೆ ಇಲ್ಲ ನಂಗೆ ಇದೇ ಬೇಕು, ನಂಗೆ ಇಂಥದ್ದೇ ಬೇಕು, ನಂಗೆ ಇಂಥದ್ದೇ ಬೇಕು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅನಂತರ ಅವನಂತಾನೆ ಏನಿದು ಬರೀ ಬಟ್ಟೆ ಹಾಕ್ಕೊಂಡಿರೋದು, ಮತ್ತು ಒಂದು ಉಂಗುರ ಬೇಡವೆ, ಒಂದು ಚೈನ್ ಬೇಡವೆ, ಒಂದು ನೆಕ್ಲೆಸ್ ಬೇಡವೆ, ಒಂದು ಒಳ್ಳೆಯ ಓಲೆ ಬೇಡವೆ, ಅದೇನು ಚಿನ್ನದ ಬಿಟ್ಟು ಬೇರೆ ಏನಾದರೂ ಹಾಕ್ತಾರ? ಚಿನ್ನದಾತುರ ತೀಕ್ಷ್ಣ. ಯಾವಾಗ ವ್ಯಕ್ತಿಯ ಹೊಟ್ಟೆ ತುಂಬ್ತೋ, ಯಾವಾಗ ವ್ಯಕ್ತಿಯ ಸಾಮಾನ್ಯವಾಗಿರ್ತಕ್ಕಂತಹ ಎಲ್ಲ ದಾಹಗಳು, ಎಲ್ಲ ಹಸಿವೆಗಳು ಮುಕ್ತವಾದವೋ, ಆವಾಗ ಅವನಿಗೆ ಶುರುವಾಗುತ್ತೆ ಬೆಳ್ಳಿ ಬೇಕಂತೆ, ಬಂಗಾರ ಬೇಕಂತೆ. ಅಷ್ಟಕ್ಕೆ ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು. ಆನಂತರ ಅವನಿಗೆ ಹುಡುಗ ಆದರೆ ಹುಡುಗಿ ಬೇಕು, ಹುಡುಗಿ ಆದರೆ ಹುಡುಗ ಅಂತಕ್ಕಂಥವನು ಬೇಕು. ಓ ಇಷ್ಟೇನಾ? ಇದು ಕೂಡ ಅಂಥ ಶ್ರೇಷ್ಠವಾದ್ದೇನಲ್ಲ. ಮನ್ನಣೆಯ ದಾಹ ಈ ಎಲ್ಲಕಂ ತೀಕ್ಷ್ಣತಮ. ಇದೆಲ್ಲಕ್ಕಿಂತಲೂ ಕೂಡ ಅತ್ಯಂತ ಗಹನ, ಎಲ್ಲಕ್ಕಿಂತಲೂ ಕೂಡ ಅತ್ಯಂತ ಪ್ರಭಾವಶಾಲಿ, ಎಲ್ಲಕ್ಕಿಂತಲೂ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಗುಣ ಇದೆ. ಏನದು? ಮನ್ನಣೆಯ ದಾಹ. ಈ ಜಗತ್ತಿನಲ್ಲಿ ನನಗೆ ಎಲ್ಲರೂ ನಮಸ್ಕರಿಸಬೇಕು, ಈ ಜಗತ್ತಿನಲ್ಲಿ ನಾನೇ ಶ್ರೇಷ್ಠ, ಈ ಜಗತ್ತಿನಲ್ಲಿ ಎಲ್ಲರೂ ನನ್ನನ್ನೇ ಹೊಗಳಬೇಕು, ನನ್ನ ಬಗ್ಗೆ ಮಾತಾಡಬೇಕು, ನನ್ನನ್ನು ಕುರಿತು ಚಿಂತನೆಯನ್ನು ಮಾಡಬೇಕು, ನನ್ನ ಫೋಟೋ ಇಟ್ಟು ಪೂಜೆಯನ್ನು ಮಾಡಬೇಕು, ನನ್ನನ್ನು ಕುರಿತು ಎಲ್ಲ ಕಡೆಗೂ ಕೂಡ ಚರ್ಚೆ ಆಗಬೇಕು. ತಿನ್ನುವುದಾತ್ಮವನೇ ಮಂಕುತಿಮ್ಮ. ಏನು ಮಾಡುತ್ತಂಥದನ್ನು? ಅದು ನಮ್ಮನ್ನು
ಸರ್ವನಾಶ ಮಾಡುತ್ತದೆ. ಹೊಗಳಿಕೆ, ಪ್ರಶಂಸೆ ಎಷ್ಟು ಖುಷಿ ಹೇಳಿ, ಎಷ್ಟು ಆನಂದವನ್ನು ಕೊಡುತ್ತೆ ನಮಗೆ. ಅದೇ ನಿಂದನೆ, ಅಪಮಾನ ದುಃಖವನ್ನು ಕೊಡುತ್ತೆ. ಆ್ಯಕ್ಚುಲಿ ಏನಿದು? ಪ್ರಶಂಸೆ ಅಂದ್ರೇನು? ಮಾನ ಅಂದ್ರೇನು? ಅಪಮಾನ ಅಂದ್ರೇನು? ಎಲ್ಲಿವೆವು? ಹೇಗುಂಟಾಗ್ತಾ ಇದೆ? ಯಾರಾದರೂ ನಮ್ಮನ್ನು ಹೊಗಳಿದಾಗ, ಯಾರಾದರೂ ನಮ್ಮನ್ನು ಪ್ರಶಂಸಿಸಿದಾಗ ನಮಗೆ ಖುಷಿಯಾಗುತ್ತೆ. ಯಾಕೆ ಅಂದರೆ ನಮ್ಮ ಒಳಗಡೆಗೆ ಒಂದು ಅಹಂಕಾರವಿದೆ. ಅಹಂಕಾರವನ್ನು ಕುರಿತಾದಂಥ ಹೊಗಳಿಕೆ ನಮಗೆ ಬಹಳ ಖುಷಿಯನ್ನು ಕೊಡುತ್ತೆ. ಅಹಂಕಾರವನ್ನು ಕುರಿತಾದಂತಹ ನಿಂದನೆ ನಮಗೆ ದುಃಖವನ್ನು ಕೊಡುತ್ತೆ. ಯಾರು ನಮ್ಮನ್ನು ಹೊಗಳ್ತಾರೆ, ನಮ್ಮ ಅಹಂಕಾರ ಸುದ್ದು ದೊಡ್ಡದಾಗ್ತಾ ಹೋಗ್ತದೆ. ಹೇಗೆ ಒಂದು ಬೆಲೂನಿಗೆ ಗಾಳಿ ಹಾಕಿದಾಗ ಹೇಗೆ ಬೆಲೂನ್ ದೊಡ್ಡದಾಗ್ತಾ ಹೋಗುತ್ತೋ ಅದೇ ರೀತಿಯಲ್ಲಿ ಮೊದಲನೇ ದಿವಸ ನೀವು ಬಂದು ನನ್ನನ್ನು ಹೊಗಳ್ತೀರಿ, ಖುಷಿಯಾಗುತ್ತೆ ನನಗೆ. ಎರಡನೇ ದಿವಸನೂ ಬಂದು ನೀವು ಅಷ್ಟೇ ಹೊಗಳಿದರೆ ನಂಗೆ ಖುಷಿ ಆಗೋದಿಲ್ಲ. ಮತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊಗಳಬೇಕು, ಸ್ವಲ್ಪ ಎಕ್ಸ್ಟ್ರಾ ಇರಬೇಕು, ಅಂದರೆ ಖುಷಿಯಾಗುತ್ತೆ. ಹೌದಾ? ಅದರ ಅರ್ಥ ಏನು? ಅಹಂಕಾರಕ್ಕೆ ನೀವು ಎಷ್ಟು ದಿವಸ ಹೊಗಳ್ತೀರಿ ಅಷ್ಟೇ ಸಾಕಾಗೋಲ್ಲ, ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಹೊಗಳಬೇಕಾಗತ್ತೆ. ದಿವಸ ಸ್ವಲ್ಪ ಸೇರಿಸಬೇಕಾಗುತ್ತೆ. ನಾವು ಅಂದಾಗ ಮಾತ್ರ ನಾವು ಖುಷಿಯಾಗಿರ್ತೀವಿ. ಒಂದು ವೇಳೆ ಪ್ರತಿನಿತ್ಯವೂ ಸಿಗ್ತಾ ಇದ್ದಂತಹ ಪ್ರಶಂಸೆ, ಸನ್ಮಾನ ನನಗೆ ಸಿಗಲಿಲ್ಲ, ಆವಾಗ ನನಗೆ ದುಃಖ ಆಗ್ಲಿಕ್ಕೆ ಶುರು ಆಗುತ್ತೆ, ನನಗೆ ನೋವಾಗ್ಲಿಕ್ಕೆ ಶುರು ಆಗುತ್ತೆ. ಬೈಯೋದಂದ್ರೇನು? ನಾವು ಯಾವನೋ ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಉನ್ನತವಾದಂಥ ಒಂದು ಕುರ್ಚಿಯಲ್ಲಿ ನಾವು ಕೂರಿಸಿದ್ದೀವಿ. ಅವನಲ್ಲಿ ಯೋಗ್ಯತೆ ಇದೆಯಲ್ಲೋ ಗೊತ್ತಿಲ್ಲ. ಬೇರೆಯವರು ನನ್ನನ್ನು ಹೊಗಳ್ತಾ ಇದ್ದಾರೆ, ಬೇರೆಯವರು ನನ್ನನ್ನು ಪ್ರಶಂಸಿಸ್ತಾ ಇದ್ದಾರೆ, ಬೇರೆಯವರು ನನ್ನನ್ನು ಇಂದ್ರ ಚಂದ್ರ ಅಂತ ಹೇಳಿ ಮೇಲಿಟ್ಟಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಬಂದು ಬೈತಾನೆ. ಬೈಯೋದಂದ್ರೇನು? ಕುರ್ಚಿಯನ್ನು ಕಿತ್ಕೋತಾ ಇದ್ದಾನೆ ಅವನು, ನಮ್ಮನ್ನು ಮೇಲಿಂದ ಕೆಳಗಡೆಗೆ ತಳ್ಳುತ್ತಾ ಇದ್ದಾನೆ. ಆದ್ದರಿಂದ ಮತ್ತೊಬ್ಬರು ಬೈದಾಗ, ಮತ್ತೊಬ್ಬರು ನಿಂದನೆ ಮಾಡಿದಾಗ, ಮತ್ತೊಬ್ಬರು ಟೀಕಿಸಿದಾಗ, ಮತ್ತೊಬ್ಬರು ನಮಗೆ ಅಪಮಾನವನ್ನು ಮಾಡಿದಾಗ ನಮಗೆ ಬಹಳ ದುಃಖ ಆಗುತ್ತೆ. ಆದ್ದರಿಂದ ಯಾರು ನಮ್ಮನ್ನು ನಿಂದನೆಯನ್ನು ಮಾಡ್ತಾರೆ ಅವರ ಮೇಲೆ ದ್ವೇಷ ಬರುತ್ತೆ. ಯಾರು ನಮ್ಮನ್ನು ಬೈತಾರೆ ಅವರ ಮೇಲೆ ನಮಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಯಾರು ನಮ್ಮನ್ನು ನಿಂದನೆ ಮಾಡ್ತಾರೆ ಅವರನ್ನು ನಾವು ಶತ್ರುಗಳು ಅಂಥೇಳಿ ಪರಿಗಣಿಸ್ತೀವಿ. ಒಂದು ಸಣ್ಣ ವಿಚಾರವನ್ನು ಮಾಡಿ, ನಾವೇನು ತಿಳ್ಕೊಂಡಿದ್ವಿ? ಈ ಹೊಗಳಿಕೆ, ಈ ಸನ್ಮಾನ, ಈ ಅಪಮಾನ ಇವೆಲ್ಲ ಹೊರಗಿಂದ ಬರ್ತಾ ಇವೆ ಅಂತ. ಇವ್ಯಾವ ಹೊರಗಿಂದ ಬರ್ತಾನೇ ಇಲ್ಲ. ಮತ್ತು ನಡೀತಾ ಇರೋದು ಒಳಗಡೆಗೆ. ಯಾರೋ ಒಂದು ಮಾತನ್ನು ಹೇಳಿದಾಗ ಅದು ನನಗಿಷ್ಟವಾದರೆ ನನ್ನ ಅಹಂಕಾರ ಅನ್ನಿಸೋದು ಅರಳುತ್ತದೆ, ನನ್ನ ಮನಸ್ಸು ಅನ್ನಿಸೋದು ಅರಳುತ್ತದೆ. ಯಾರದೋ ಮಾತನ್ನು ನಾನು ಕೇಳಿದಾಗ ನನ್ನ ಮನಸ್ಸು ಅನ್ನಿಸೋದು ಮುದುಡುತ್ತದೆ. ನನ್ನ ಮನಸ್ಸು ಯಾವಾಗ ಮುದುಡ್ತದೋ ಅದನ್ನು ನಾನು ಟೀಕೆ, ಅದನ್ನು ನಾನು ಅಪಮಾನ ಅಂತ ತಿಳ್ಕೊಳ್ತೀನಿ. ಯಾರ ಮಾತು ನನಗೆ ಹಿತವಾದರೆ ನನ್ನ ಮನಸ್ಸು ಅರಳಿತೋ ಹಾಗಾದ್ರೆ ಅದನ್ನು ಹೊಗಳಿಕೆ, ಅದೊಂದು ಸನ್ಮಾನ ಅಂತ ಹೇಳಿ ತಿಳ್ಕೊಳ್ತೀವಿ ನಾವು. ಯಾರೋ ನನ್ನನ್ನು ಬಂದು ಹೇಳ್ತಾರೆ ನೀವು ಭಾಳ ಬುದ್ಧಿವಂತರು, ಇಷ್ಟು ಖುಷಿಯಾಗುತ್ತೆ ನನಗೆ. ಯಾರೋ ಬಂದು ಹೇಳ್ತಾರೆ ನೀವು ಭಾಳ ಸುಂದರವಾಗಿದ್ದೀರಿ, ಭಾಳ ಆನಂದವಾಗುತ್ತೆ ನನಗೆ. ಯಾರೋ ಬಂದು ಹೇಳ್ತಾರೆ ನಿಮ್ಮಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿ, ನೀವೊಬ್ಬರು ಒಳ್ಳೆ ಆರ್ಟಿಸ್ಟ್, ನೀವೊಬ್ಬ ಸಿಂಗರು, ಭಾಳ ಸುಂದರವಾಗಿ ಹಾಡ್ತೀರಿ ನೀವು, ಭಾಳ ಖುಷಿಯಾಗುತ್ತೆ ನಮಗೆ. ನಾವು ಯಾವತ್ತಾದರೂ ಕೂತ್ಕೊಂಡು ವಿಚಾರ ಮಾಡಿದ್ದೀವ, ನಾನು ನಿಜವಾಗಿಯೂ ಸುಂದರವಾಗಿದ್ದೇನೆ, ನಾನು ನಿಜವಾಗಿಯೂ ಕೂಡ ಬುದ್ಧಿವಂತನಾಗಿದ್ದೇನೆ, ನನ್ನಲ್ಲಿ ನಿಜವಾಗಿಯೂ ಕೂಡ ಆ ಒಂದು ಸಾಮರ್ಥ್ಯ, ಶಕ್ತಿ ಅನ್ನೋಂಥದ್ದು ಇದೆಯಾ? ಅಥವಾ ನಾನೇನು ಬುದ್ಧಿವಂತ, ನಾನೊಬ್ಬ ಏನೊಂದು ಆರ್ಟಿಸ್ಟು, ನಾನೊಬ್ಬ ಸಿಂಗರ್ ಅಂಥೇಳಿ ನಾವೇನು ತಿಳ್ಕೊಂಡಿದ್ದೀವಿ,
ಅದು ನಿಜವಾದ ನನ್ನ ಜ್ಞಾನವೇ ಅಥವಾ ಇನ್ನೊಬ್ಬರಿಗೆ ಹೇಳಿದ್ರಿಂದ ನನಗೆ ಗೊತ್ತಾಗಿದೆಯೋ? ಎಷ್ಟು ವಿಚಿತ್ರ ಅಂದರೆ, ನಮ್ಮ ಬಗ್ಗೆ ನಮಗೇನು ಗೊತ್ತಿದೆ ಅದೆಲ್ಲವೂ ಕೂಡ ಮತ್ತೊಬ್ಬರು ಹೇಳಿದ್ದು ನಮಗೆ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ಇನ್ನೊಬ್ಬರು ಬಂದು ಹೇಳ್ತಾರೆ, ಎಷ್ಟು ಚೆನ್ನಾಗಿದ್ದೀರಿ ನೀವು, ಎಷ್ಟು ಆಶ್ಚರ್ಯ ಗೊತ್ತಾ, ಅವತ್ತಿಂದ ಒಂದು ಸುಂದರವಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಅಲ್ಲ. ಒಬ್ಬ ಪಾಶ್ಚಾತ್ಯ ಸಾಹಿತಿ ಒಂದು ಭಾಳ ಸುಂದರವಾದಂಥ ಒಂದು ಘಟನೆಯನ್ನು ಬರೀತಾನೆ. ಮನೆಯಲ್ಲಿ ಒಬ್ಬಳು ಕೆಲಸ ಮಾಡ್ತಾಯಿದ್ಲು, ಹುಡುಗಿ ಕೆಲಸ ಮಾಡಿಕೊಂಡು ಕಸ ಹೊಡಿತಾಯಿದ್ಲು. ಕೆಲಸ ಮಾಡುವಾಗ ಅವಳು ಕೆಲಸ ಎಲ್ಲ ಮಾಡಿ ಆದಮೇಲೆ ತಲೆಯೆಲ್ಲ ಬಿಚ್ಚಿತ್ತು. ಅವಳು ತಲೆಯ ಕೂದಲನ್ನು ತೆಗೆದು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಮುಖವನ್ನು ಒರೆಸ್ಕೊಂಡು ಅವಳು ಕನ್ನಡಿಯಲ್ಲಿ ನೋಡ್ತಾ ಇದ್ಲು. ಮೇಲುಗಡೆಯಿಂದ ಯಜಮಾನ ಇಳಿದು ಬರ್ತಾ ಇದ್ದ. ಅವನು ಕನ್ನಡಿಯಲ್ಲಿ ಅವಳ ಮುಖವನ್ನು ನೋಡ್ದ. ಓಹ್, ವಾಟ್ ಎ ಬ್ಯೂಟಿಫುಲ್ ಫೇಸ್. ನೀವು ನಂಬ್ತಿರೋ ಬಿಡ್ತಿರೋ, ಅವತ್ತಿನಿಂದ ಆ ಹುಡುಗಿಯ ಚರ್ಹೆ, ಅವತ್ತಿನಿಂದ ಆ ಹುಡುಗಿಯ ಚಟುವಟಿಕೆಗಳೇ ಬದಲಾಯಿತು. ಎಷ್ಟು ಆಶ್ಚರ್ಯ ಅಂತಂದರೆ, ಆ ದೇಶದಲ್ಲಿ ಅವಳು ವಿಶ್ವಸುಂದರಿ ಆದಳು ಆಮೇಲೆ. ಯಾಕೆ ಮುಂಚೆ ಆಗಿರಲಿಲ್ವ? ಅವಳು ಮುಂಚೆ ಇದ್ಲು, ಆದರೆ ಅವಳಿಗೆ ಗೊತ್ತೇ ಇರಲಿಲ್ಲ. ನಮಗೆ ಮತ್ತೊಬ್ಬರು ಹೇಳಬೇಕು ನೀವು ಬುದ್ಧಿವಂತ ಅಂದರೆ ನಾವು ಬುದ್ಧಿವಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಇನ್ನೊಬ್ಬರು ಹೇಳಬೇಕು ನಮಗೆ ನೀವು ಬಹಳ ಸುಂದರ, ಆವಾಗ ನಮಗೆ ಸುಂದರ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಾದರೆ ಅದರ ಅರ್ಥ ಏನು? ನಮಗೆ ನಮ್ಮ ಬಗ್ಗೆ ಏನೇನು ಜ್ಞಾನ ಇದೆ, ಏನೇನು ತಿಳುವಳಿಕೆ ಅನ್ನುವಂಥದ್ದು ಇದೆ, ಅದು ಯಾವುದು ಕೂಡ ನಮ್ಮ ಸ್ವಂತದ್ದಲ್ಲ. ಮತ್ತೇನು? ಸಮಾಜ ಕೊಟ್ಟಿದ್ದು, ಜನ ಕೊಟ್ಟಿದ್ದು, ಸುತ್ತಮುತ್ತಲಿನ ಪರಿಸರ ಅನ್ನೋದು ನಮಗೆ ಕೊಟ್ಟಿದ್ದು. ಅದನ್ನು ತಿಳ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಸಮಾಜ ಕೊಟ್ಟಿದ್ದನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಅಂದರೆ, ಹಾಗಾದರೆ ಸಮಾಜ ನಿಮ್ಮನ್ನು ಹೊಗಳೋದು ಮಾತ್ರ ಮಾಡ್ತಾ ಇಲ್ಲ, ಬೈತಾನೂ ಇದೆ, ನಿಂದನೆ ಮಾಡ್ತಾ ಇದೆ, ಗಲಾಟೆ ಮಾಡ್ತಾ ಇದೆ. ಯಾಕೆ? ನಮ್ಮ ವ್ಯಕ್ತಿತ್ವವೇ ಮತ್ತೊಬ್ಬರ ಅಭಿಪ್ರಾಯಗಳಿಂದ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಗೊತ್ತಾ? ಭಾಳ ಜಾಣರು ನಾವು ಎಂಥ ಮಿತ್ರನ ಇಟ್ಕೋತೀವಿ, ಯಾರು ನಮ್ಮ ಬಗ್ಗೆ ಯಾವಾಗಲೂ ಒಳ್ಳೆಯದನ್ನು ಮಾತಾಡ್ತಿರ್ತಾರೋ ಅವರನ್ನಷ್ಟೇ ಹತ್ತಿರ ಇಟ್ಕೋತೀವಿ. ಯಾರು ನಮ್ಮ ಬಗ್ಗೆ ಕೆಟ್ಟದನ್ನು ಮಾತಾಡ್ತಾರೋ ಸಾಧ್ಯ ಆದಷ್ಟು ಅವ್ರನ್ನ ಆಚೆ ತಳ್ತೀವಿ. ಯಾಕೆ? ಯಾರ ಮಾತುಗಳು ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನು ತರ್ತಾವೋ ಅವರನ್ನು ದೂರ ಇಡ್ತೀವಿ. ಹಾಗಾದರೆ ಏನಾಯಿತು? ನನ್ನ ವ್ಯಕ್ತಿತ್ವ ಅನ್ನೋಂಥದ್ದು ಏನಿದೆ, ಇತರರ ಅಭಿಪ್ರಾಯಗಳಿಂದ ನಿರ್ಮಾಣ ಆಗಿದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾರ ವ್ಯಕ್ತಿತ್ವ ಮತ್ತೊಬ್ಬರ ಅಭಿಪ್ರಾಯಗಳಿಂದ ನಿರ್ಮಾಣವಾಗಿದೆಯೋ ಆ ವ್ಯಕ್ತಿತ್ವ ಸತ್ಯ ಅಲ್ಲ. ಯಾಕೆಂದರೆ ಮತ್ತೊಬ್ಬ ವ್ಯಕ್ತಿ ನನ್ನನ್ನು ಇವತ್ತು ಬಂದು ಹೊಗಳ್ತಾ ಇದ್ದಾನೆ, ಯಾಕೆಂದರೆ ನನ್ನಿಂದ ಅವನಿಗೆ ಸಹಾಯ ಬೇಕಾಗಿದೆ, ನನ್ನಿಂದ ಏನೋ ಅವಶ್ಯಕತೆ ಇದೆ, ನನ್ನ ಹತ್ರ ಹಣ ಇದೆ, ಅವನಿಗೆ ಹಣ ಬೇಕಾಗಿದೆ, ಅದಕ್ಕೋಸ್ಕರ ಅವನು ಹೊಗಳ್ತಾ ಇದ್ದಾನೆ. ನಾವು ನಿಜವಾಗಿಯೂ ಸುಂದರವಾಗಿದ್ದೀನಿ ಅಂತ ಅವನು ಹೊಗಳ್ತಾ ಇಲ್ಲ, ನಾನು ನಿಜವಾಗಿಯೂ ಬುದ್ಧಿವಂತನಾಗಿದ್ದೀನಿ ಅಂತ ಅವನು ನನ್ನನ್ನು ಹೊಗಳ್ತಾ ಇಲ್ಲ. ಸುಮ್ಮನೆ ನಮ್ಮ ಒಳಗಡೆ ನಾವು ನೋಡ್ಕೊಳ್ಳೋಣ. ಧ್ಯಾನ ಅಂದರೆ ಏನು ಹೇಳಿ? ಧ್ಯಾನ ಅಂದರೆ ನನ್ನನ್ನು ನಾನು ನೋಡ್ಕೊಳ್ಳುವಂಥದ್ದು. ಏನೇನೆಲ್ಲ ನನ್ನ ಬಗ್ಗೆ ನಾನು ಕಲ್ಪನೆ ಮಾಡ್ಕೊಂಡಿದ್ದೇನಲ್ಲ, ಇದು ನಿಜವಾಗ್ಲೂ ನಾನೇ ಅಥವಾ ಮತ್ತೊಬ್ಬರ ದೇಣಿಗೆ ಇದು? ಯಾರೋ ಹೇಳಿದರು ಅಂತ ಹೇಳಿ ನಾನು ಸುಂದರ ಆಗ್ಲಿಕ್ಕೆ ಸಾಧ್ಯವೇ? ಯಾರೋ ಹೇಳಿದರು ಅಂತ ನಾನು ಬುದ್ಧಿವಂತನಾಗ್ಲಿಕ್ಕೆ ಸಾಧ್ಯವೇ? ಯಾರೋ ಹೇಳಿದರು ಅಂತ ನಾನು ಕುರೂಪನಾಗ್ಲಿಕ್ಕೆ ಸಾಧ್ಯವೇ? ಹಾಗಾದ್ರೆ ಏನಾಯಿತು? ಮತ್ತೊಬ್ಬರ ವಿಚಾರಗಳಿಂದ, ಮತ್ತೊಬ್ಬರ ಅಭಿಪ್ರಾಯಗಳಿಂದ ಏನು ನನ್ನ ಅಂತಃಕರಣದ ಒಳಗಡೆಗೆ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಿದೆ, ಅದಕ್ಕೆ ಹೆಸರು ಅಹಂಕಾರ. ಏನದು ಅಹಂಕಾರ? ಅದು ಸತ್ಯವಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಜನರ ಮಧ್ಯೆ ಇರಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಯಾವಾಗ ಜನರ ಮಧ್ಯದಲ್ಲಿ ನಾವಿರ್ತೀವಿ ನಮ್ಮ ಅಹಂಕಾರ ಜೀವಂತವಾಗಿರುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಅವರು ಹೊಗಳದೇ ಇದ್ದರೂ ಪರವಾಗಿಲ್ಲ, ಎಷ್ಟೋ ಹೊಗಳ್ತಾ ಇದ್ದಾರಲ್ಲ ಸಾಕು.
ಒಂದೊಂದು ಸರಿ ನಮ್ಮನ್ನು ಹೊಗಳೋರು ಒಬ್ಬರು ಇರೋದೇ ಇಲ್ಲ. ಅವಾಗಲೂ ಪರವಾಗಿಲ್ಲ, ಬೈಯೋರ್ನಾದ್ರೂ ಹತ್ತಿರ ಇಟ್ಕೋತೀವಿ ನಾವು. ಯಾಕೆ? ಯಾವ ವ್ಯಕ್ತಿ ಬೈದ್ರೂ ಕೂಡ ನಮ್ಮ ಅಹಂಕಾರ ಏನು ಇರುತ್ತೆ, ಅದಕ್ಕೊಂದು ಅಸ್ತಿತ್ವ ಇರುತ್ತೆ. ಗಮನಿಸಿದಾರ ನೀವು? ಅಹಂಕಾರಕ್ಕೆ ಯಾವಾಗಲೂ ಕೂಡ ಜನ ಬೇಕು, ಸಂಸಾರ ಬೇಕು, ಜಗತ್ತು ಬೇಕು, ವಸ್ತುಗಳು ಬೇಕು, ವಿಷಯಗಳು ಬೇಕು. ಯಾಕೆಂದರೆ ಅವುಗಳಿಂದ ನಮ್ಮ ಅಹಂಕಾರ ಗುರುತಿಸಿಕೊಂಡಿದೆ. ಮನೆಯ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಳಿತೀವಿ. ಅವನ ಹತ್ರ ಇರ್ತಕ್ಕಂಥ ಹಣದ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಳಿತೀವಿ. ಅವನ ಹತ್ರ ಇರ್ತಕ್ಕಂಥ ಸುತ್ತಲೂ ಜನ ಏನಿದ್ದಾರೆ ಅವರನ್ನು ನೋಡಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ನಿರ್ಧಾರ ಮಾಡ್ತೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಇನ್ನೊಬ್ಬ ದೊಡ್ಡ ನಾಯಕನೇ ಇರಬೇಕು. ಅವನು ನಾಯಕ ಹೌದಲ್ಲ ಗೊತ್ತಿಲ್ಲ ನಮಗೆ, ಅವನು ನಾಯಕ ಆಗಿರಲೇಬೇಕಂತೇನಿಲ್ಲ. ಇಷ್ಟು ಜನ ಇದ್ದಾರೆ, ಇಷ್ಟು ಹಣ ಇದೆ, ಇಷ್ಟು ದೊಡ್ಡ ಮನೆ ಇದೆ, ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ, ಇಷ್ಟು ಸಂಪತ್ತಿದೆ, ಇಷ್ಟು ಕೀರ್ತಿ ಇದೆ, ಅವನು ದೊಡ್ಡ ವ್ಯಕ್ತಿ. ಅದಕ್ಕೆ ಜನ ಹಣದ ಹಿಂದೆ ಬಿದ್ದಿರೋದು, ಅದಕ್ಕೆ ಜನರ ಹಿಂದೆ ಬಿದ್ದಿರೋದು, ಅದಕ್ಕೆ ಜನ ಕೀರ್ತಿ ಹಿಂದೆ ಬಿದ್ದಿರೋದು. ಯಾಕೆ? ಹೇಗಾದರೂ ಮಾಡಿ ಅದನ್ನು ಹೆಚ್ಚು 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 ಸಂಗ್ರಹ ಮಾಡಬೇಕು. ಅದನ್ನು ಹೆಚ್ಚು ಸಂಗ್ರಹ ಮಾಡಿದಷ್ಟು ಇವನ ಅಹಂಕಾರ ಶಾಶ್ವತವಾಗಿರುತ್ತೆ. ಯಾವಾಗ ನನ್ನ ವ್ಯಕ್ತಿತ್ವ ಯಾವಾಗಲೂ ಮತ್ತೊಬ್ಬರನ್ನು ಅವಲಂಬಿಸಿದೆಯೋ ಹಾಗಾದರೆ ಅವನು ಭಯದಿಂದ ನರಳ್ತಾ ಇರ್ತಾನೆ. ಯಾಕಂದರೆ ಯಾವ ವ್ಯಕ್ತಿ ಇವತ್ತು ಹೊಗಳಿದ್ದಾನೆ, ಬೆಳಿಗ್ಗೆ ಹೊಗಳಿದ ವ್ಯಕ್ತಿ ಸಾಯಂಕಾಲ ತನಕ ಅವನು ಹೊಗಳ್ತಾನೆ ಇರ್ತಾನೆ, ಗ್ಯಾರಂಟಿ ಇಲ್ಲ. ಯಾಕೆ? ಅವನಿಗೆ ಅವಶ್ಯಕತೆ ಇದ್ದರೆ ಹೊಗಳ್ತಾನೆ ಅವನು, ಅವನಿಗೆ ಅವಶ್ಯಕತೆ ಇದ್ದರೆ ನಮಗೆ ಗೌರವ ಕೊಡ್ತಾನೆ, ಅವನಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಅವನು ನನಗೆ ನಮಸ್ಕಾರವನ್ನು ಮಾಡ್ತಾನೆ. ಅವನಿಗೆ ಅವಶ್ಯಕತೆ ಇಲ್ಲ ಅಂದರೆ ನಾನು ತಿರುಗೂ ಕೂಡ ನೋಡಲ್ಲ. ಗಮನಿಸಿದರೆ ನೀವು? ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರ್ತೀವಿ ನಾವು. ಕೆಲವರು ಬೇಗ ಹೋಗ್ತಾರೆ, ಕೆಲವರು ಲೇಟಾಗಿ ಹೋಗ್ತಾರೆ. ಬೇಗ ಹೋದವ್ರು ವಾಪಸ್ ಬರೋವಾಗ ಲೇಟಾಗಿ ಹೋದವ್ರು ಹೋಗ್ತಾ ಇರ್ತಾರೆ. ಒಂದು ದಿವಸ, 2 ದಿವಸ, 3 ದಿವಸ ಹಾಯ್ ಹಲೋ ಗುಡ್ ಮಾರ್ನಿಂಗ್, ಒಂದು ಸ್ಮಾಲ್ ಸ್ಮೈಲ್, ಇಷ್ಟರಲ್ಲಿ ನಡೀತಾ ಇರುತ್ತೆ. ದಿವಸ ವಿಶ್ ಮಾಡ್ತಾ ಇರ್ತಾನೆ ಅವನು ಗುಡ್ ಮಾರ್ನಿಂಗ್ ಅಂಥೇಳಿ. ಒಂದು ದಿವಸ ಏನು ಗೊತ್ತು ಅವನ ಮನೇಲಿ ಏನು ಗಲಾಟೆ ಆಗಿದೋ, ಏನು ಹೆಂಡತಿ ಜೊತೆ ಜಗಳ ಆಡ್ಕೊಂಡಿದ್ದಾನೋ, ಏನು ಎಂಥ ಎಡವಟ್ಟಾಗಿದೆಯೋ, ಅಥವಾ ಏನು ತಾಪತ್ರೆ ಆಗಿದೆಯೋ, ಏನು ಆರೋಗ್ಯ ಸರಿ ಇಲ್ವೋ ಗೊತ್ತಿಲ್ಲ. ಕಣ್ಮುಂದೆ ನಾವು ನೋಡ್ತಾ ಇದ್ರು, ನಮ್ಮನ್ನು ಕಾಣ್ತಾ ಇದ್ರು, ಅವ್ನು ನಮ್ಮನ್ನು ನೋಡೋದೇ ಇಲ್ಲ, ನಮ್ಗೆ ವಿಷಯ ಮಾಡಲ್ಲ. ಖುಷಿಯಾಗಿರ್ತೀರಿ ನೀವು ಅವತ್ತು? ಇಲ್ಲ. ಯಾಕೆ? ಒಂದು ದಿವಸ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದ, ಹಲೋ ಸರ್ ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದ, ನೋಡಲೇ ಇಲ್ಲ, ನನ್ನನ್ನು ಮಾತಾಡಿಸ್ಲೇ ಇಲ್ಲ. ಎಷ್ಟು ಅಹಂಕಾರ ಅವನಿಗೆ! ಅರೆ, ಅವನು ಗುಡ್ ಮಾರ್ನಿಂಗ್ ಹೇಳೋದು, ಅವನು ನಮಸ್ಕಾರ ಮಾಡೋದು, ಅವನು ಸ್ಮೈಲ್ ಮಾಡೋದು ಅವನಿಗೆ ಬಿಟ್ಟಿದ್ದು. ಅವನಿಗೆ ಬೇಕಾದ್ರೆ ಮಾಡ್ತಾನೆ, ಇಲ್ಲದಂದ್ರೆ ಇಲ್ಲ. ಆದರೆ 1 ದಿವಸ 2 ದಿವಸ 3 ದಿವಸ ಆದ ಕೂಡಲೇ ಅದು ನಮಗೆ ಅತ್ಯವಶ್ಯಕವಾಗಿಬಿಡುತ್ತೆ. ಅದು ಇಲ್ಲ ಅಂದರೆ ನಮಗೆ ದುಃಖ ಆಗ್ಲಿಕ್ಕೆ ಶುರು ಆಗುತ್ತೆ. ಎಷ್ಟು ವಿಚಿತ್ರ! ದಿವಸ ಅವನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರ್ತಾನೆ, ನಮಗೆ ಸಂತೋಷ ಆಗ್ತಾ ಇರೋದಿಲ್ಲ. ಫಸ್ಟ್ ಡೇ ಒಂದು ಸಂತೋಷ ಆಗಿರುತ್ತೆ, ಒಬ್ಬ ಹೊಸದಾಗಿ ಪರಿಚಯ ಆದ ಅಂತ. ಡೈಲಿ ಆದ್ಕೊಳ್ಳಿ ಹಾಂ ಹಲೋ ನಾವು ಅಷ್ಟೇ ಮಾಡ್ತಾ ಇರ್ತೀವಿ. ಒಂದು ದಿವಸ ಮಾಡಲಿಲ್ಲ ಅಂದರೆ ಮಾತ್ರ ಬಹಳ ದುಃಖ ಆಗುತ್ತೆ, ಬಹಳ ಬೇಸರವಾಗುತ್ತೆ. ಏನಿದು? ಇದಕ್ಕೆ ಸರ್ವ ಅಹಂಕಾರ. ಹಾಗಾದರೆ ಏನಾಯಿತು ನಮ್ಮ ಜೀವನ? ನಮ್ಮ ಜೀವನ ಪೂರ್ತಿ ಮತ್ತೊಬ್ಬರನ್ನು ಅವಲಂಬಿಸ್ಕೊಂಡಿದೆ, ಜನರನ್ನು ಅವಲಂಬಿಸ್ಕೊಂಡಿದೆ, ಜನರ ಅಭಿಪ್ರಾಯವನ್ನು ಅವಲಂಬಿಸ್ಕೊಂಡಿದೆ. ಎಲ್ಲಿ ತನಕ ಆ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಅವನ ಜೀವನ ಮತ್ತೊಬ್ಬರನ್ನು ತನ್ನದಲ್ಲದೇ ಇರತಕ್ಕಂಥ ವಸ್ತುಗಳನ್ನು ಅವಲಂಬಿಸ್ಕೊಂಡಿದೆಯೋ ಅವನ ಜೀವನ ದುಃಖಮಯವಾಗಿರುತ್ತೆ. ಓಕೆ, ಅದಕ್ಕೋಸ್ಕರ ನಾವು ದುಃಖಿತನಾಗಿರೋದು ಈ ಜಗತ್ತಿನಲ್ಲಿ. ಇಷ್ಟು ಹಣ ಇದ್ರೇ ನಾನು ಸುಖಿಯಾಗಿರ್ತೇನೆ. ಹಾಗಾದರೆ ಏನಾಯಿತು? ನನ್ನ ಸುಖ, ನನ್ನ ಸಂತೋಷ, ನನ್ನ ನೆಮ್ಮದಿ ಹಣವನ್ನು ಆಧರಿಸಿದೆ. ನನ್ನ ಸುಖ, ನನ್ನ ಸಂತೋಷ ಸ್ತ್ರೀಯನ್ನು ಆಧರಿಸಿದೆ. ನನ್ನ ಸುಖ, ನನ್ನ ಸಂತೋಷ ಕೀರ್ತಿಯನ್ನು ಆಧರಿಸಿದೆ, ಪ್ರಶಂಸೆಯನ್ನು ಆಧರಿಸಿದೆ. ಆದ್ದರಿಂದ ಅಷ್ಟು ಸಿಗಲೇಬೇಕು. ಅಷ್ಟು ಸಿಗಲಿಲ್ಲ ದುಃಖಿತನಾಗ್ತಾನೆ, ಅಳ್ಳಿಕ್ಕೆ ಶುರು ಮಾಡ್ತಾನೆ, ಗೋಳಾಡ್ಲಿಕ್ಕೆ ಶುರು ಮಾಡ್ತಾನೆ, ತನ್ನ ಜೀವನವನ್ನೇ ಬೇಕಾದ್ರೆ ನಷ್ಟ ಮಾಡ್ಕೊಳ್ಳಿಕ್ಕೂ ಕೂಡ ತಯಾರಾಗ್ತಾನೆ.
ಹಾಗಾದರೆ ಏನಾಯ್ತು ಹೇಳಿ? ನಮ್ಮ ಜೀವನ ನನ್ನ ಕೈಯಲ್ಲಿಲ್ಲ, ನನ್ನ ಸುಖ ಸಂತೋಷ ನನ್ನ ಕೈಯಲ್ಲಿಲ್ಲ, ಮತ್ತು ನನ್ನ ಸುಖ ಸಂತೋಷ ಮತ್ತೊಬ್ಬರ ಕೈಯಲ್ಲಿದೆ. ಇದು ಎಕ್ಸಾಕ್ಟ್ಲಿ ಹೇಗಿದೆ ಅಂದರೆ, ನಮ್ಮ ಮನೆಯಲ್ಲಿ ರಿಮೋಟ್ ನನ್ನ ಹತ್ರ ಇದೆ, ಟಿ ವಿ ಆಚೆ ಇದೆ. ಯಾವ ವ್ಯಕ್ತಿ ಹತ್ರ ರಿಮೋಟ್ ಇದೆ ಅವನೊಂದು ಬಟನ್ ಒತ್ತಾನೆ, ಅಲ್ಲಿ ಚಾನಲ್ ಚೇಂಜ್ ಆಗುತ್ತೆ. ನಮ್ಮ ಜೀವನ ನಿಜವಾಗ್ಲೂ ಹಾಗೇ ಇದೆ. ಇನ್ನೊಬ್ಬರು ಬಟನ್ ಒತ್ತಾರೆ, ಇಲ್ಲಿ ಚಾನಲ್ ಚೇಂಜ್ ಆಗುತ್ತೆ. ಇನ್ನೊಬ್ಬರು ಬಟನ್ ಒತ್ತಾರೆ, ಇಲ್ಲಿ ನಗ್ಲಿಕ್ಕೆ ಶುರು ಮಾಡ್ತೀವಿ. ಇನ್ನೊಬ್ಬರು ಬಟನ್ ಒತ್ತಾರೆ, ಇಲ್ಲಿ ಅಳ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂದರೆ ನನ್ನ ಜೀವನ, ನನ್ನ ವ್ಯಕ್ತಿತ್ವ ನನ್ನ ಕೈಯಲ್ಲಿಲ್ಲ. ಬೇರೆ ಯಾರು ಆಟ ಆಡಿಸ್ತಾ ಇದ್ದಾರೆ ನಮ್ಮನ್ನು, ಹೌದಾ? ನನ್ನ ವ್ಯಕ್ತಿತ್ವವನ್ನು, ನನ್ನ ಜೀವನವನ್ನು ನಾನು ಮತ್ತೊಬ್ಬರ ಕೈಯಲ್ಲಿ ಕೊಟ್ಟಿದ್ದೀನಿ. ಎಲ್ಲಿ ತನಕ ನನ್ನ ವ್ಯಕ್ತಿತ್ವ, ನನ್ನ ಭಾವನೆಗಳು ಮತ್ತೊಬ್ಬರ ಕೈಯಲ್ಲಿದೆಯೋ ನಾನು ಸುಖವಾಗಿರಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಯದಿಂದ ಜೀವನ ಮಾಡ್ತಾ ಇದ್ದಾನೆ. ಎಷ್ಟು ಭಯ ಅವನಿಗೆ! ಗಮನಿಸಿದ್ರೆ ನೀವು, ಮನೆಯಲ್ಲಿ ಆರಂಭದಲ್ಲಿ ನಾವು ನಮ್ಮ ಸಹಾಯಕ್ಕೆ ಅಂತ ಕೆಲಸಗಾರನ ಇಟ್ಕೋತೀವಿ, ನಮ್ಮ ಸಹಾಯಕ್ಕೆ ಬೇಕು ಅಂತ ಹೇಳಿ. ಬರ್ತಾ 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 ಎಷ್ಟು ನಾವು ಅವಳ ಮೇಲೆ ಡಿಪೆಂಡ್ ಆಗ್ತೀವಿ ಅಂದರೆ, ಒಂದು ದಿವಸ ಹೇಳ್ತಾಳು, ನಾಳೆಯಿಂದ 4 ದಿವಸ ನಾನು ಬರಲ್ಲ. ಹಾಂ, 4 ದಿವಸ ಎಲ್ಲ ಹೋಗ್ತೀಯಾ? ಇಲ್ಲ, ಮದುವೆದೇ ಹೋಗಬೇಕು. 4 ದಿವಸ ಎಲ್ಲ ಬೇಡಮ್ಮ, 2 ದಿವಸ ಹೋಗು. ಇಲ್ಲ 4 ದಿವಸ. ಯಾಕೆ? ನಮ್ಮ ಸುಖ, ನಮ್ಮ ನೆಮ್ಮದಿ, ನಮ್ಮ ಸಂತೋಷ ಈಗ ಅವಳ ಕೈಯಲ್ಲಿದೆ. ಅವಳು ರೆಗ್ಯುಲರಾಗಿ ಏನು ಬರ್ತಾಯಿದ್ದೆ, ಅವಳು ಬರಲಿಲ್ಲ. ನಾನು ಶ್ರೀಮಂತ, ನಾನು ಯಜಮಾನ, ನಾನು ಸಂಬಳ ಕೊಟ್ಟು ಇಟ್ಕೊಂಡವನು, ನಂದು ಇಷ್ಟು ದೊಡ್ಡ ಸ್ವಂತ ಮನೆ ಇದೆ. ಅವಳು ಬರಲ್ಲ ಅಂದರೆ ನನಗೆ ದುಃಖ ಆಗುತ್ತೆ. ಅವಳು ಏನೋ ತಂದು ಕೊಡ್ತಾ ಇದ್ದವಳು ಕೊಡಲ್ಲ ಅಂದರೆ ನನಗೆ ದುಃಖ ಆಗಲಿಕ್ಕೆ ಶುರು ಆಗುತ್ತೆ. ಮತ್ತೊಬ್ಬರನ್ನು ಅವಲಂಬಿಸಿದೆ. ಗಮನಿಸಿದ್ದೀರಾ ನೀವು? ಪ್ರತಿ ದಿವಸ ಬೆಳಗ್ಗೆ 7 ಗಂಟೆಗೆ ಕಾಫಿ ಕುಡಿತಾ ಇದ್ದಂಥ ವ್ಯಕ್ತಿ ಒಂದು ದಿವಸ 7 ಗಂಟೆಗೆ ಕಾಫಿ ಬರಲಿಲ್ಲ, ಅವನಿಗೆ ತಲೆನೋವು ಬರುತ್ತೆ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆದಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳ ಹೊರಗೆ ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ದಾಸರೋ ನಾವೆಲ್ಲ. ಎಷ್ಟು ದಾಸರಾಗಿದ್ದೀವಿ ನಾವು? ನಿಜವಾಗಿಯೂ ಕೂಡ ಕಾಫಿಗೆ ಗೊತ್ತಿಲ್ಲ, ಒಬ್ಬ ಮನುಷ್ಯನಿಗೆ ತಲೆನೋವು ಬರೆಸುವಷ್ಟು ಶಕ್ತಿ ನನ್ನ ಹತ್ರ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ದೇವ್ರ ದಯೆ. ಏನು ಹೇಳಿ, ಅಷ್ಟು ದಾಸರಾಗಿದ್ದೀವಿ ನಾವು ವಸ್ತುಗಳಿಗೆ, ವಿಷಯಗಳಿಗೆ, ವ್ಯಕ್ತಿಗಳಿಗೆ, ಜಗತ್ತಿಗೆ, ಜನರಿಗೆ. ಆದ್ದರಿಂದ ವ್ಯಕ್ತಿ ಬೆಳಗ್ಗೆ ಎದ್ದು ಕೂಡಲೇ ಒಂದು ರೀತಿಯ ಭಯದ ವಾತಾವರಣ. ಏನಾಗುತ್ತೋ ಏನೋ, ಏನಾಗ್ತದೋ ಏನೋ, ಅದು ಸರಿಯಾಗುತ್ತೋ ಇಲ್ಲೋ, ಇದು ಸರಿಯಾಗುತ್ತೋ ಇಲ್ಲೋ. ನಿನ್ನ ಜೀವನ, ನಿನ್ನ ಮನಸ್ಸು ಬುದ್ಧಿ, ನಿನ್ನ ವ್ಯಕ್ತಿತ್ವ, ನೀನು ಸಂತೋಷವಾಗಿರು, ನಿನಗೆ ಹೇಗೆ ಬೇಕು ಹಾಗೆ ಜೀವನವನ್ನು ಮಾಡು. ಇಲ್ಲ, ಯಾಕಂದರೆ ನಾವು ನಮ್ಮ ವ್ಯಕ್ತಿತ್ವವನ್ನು ಜನರ ಅಭಿಪ್ರಾಯದ ಮೇಲೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಜನ ನಮ್ಮ ಜೊತೆಗೆ ಪ್ರೀತಿಯಿಂದ ಮಾತನಾಡಿದರೆ ನಾವು ಖುಷಿಯಾಗಿರ್ತೀವಿ. ಜನ ನಮ್ಮ ಜೊತೆಗೆ ಸರಿಯಾದ ರೀತಿಯಲ್ಲಿ ವ್ಯವಹಾರವನ್ನು ಮಾಡಲಿಲ್ಲ, ನಾವು ದುಃಖಿತರಾಗಿರ್ತೀವಿ. ಯಾಕೆಂದರೆ ನಮ್ಮ ಸಂತೋಷದ ಕೀಲಿ ಕೈಯನ್ನು ನಾವು ಮತ್ತೊಬ್ಬರ ಕೈಯಲ್ಲಿ ಕೊಟ್ಟಿದ್ದೀವಿ. ಎಲ್ಲಿ ತನಕ ನಮ್ಮ ಸುಖ, ನಮ್ಮ ಸಂತೋಷ, ನಮ್ಮ ನೆಮ್ಮದಿ ಅನ್ನೋಂಥದ್ದು ಮತ್ತೊಬ್ಬರ ಕೈಯಲ್ಲಿದೆಯೋ, ಹಾಗಾದರೆ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇದಕ್ಕೆ ನಮ್ಮ ಋಷಿಗಳು ಒಂದಿಷ್ಟು ಭಾಳಷ್ಟು ಚಿಂತನೆ ಮಾಡಿದ್ದಾರೆ. ಅವರು ಕೂಡ ಭಾಳಷ್ಟು ಚಿಂತನೆಯನ್ನು ಮಾಡಿದ್ದಾರೆ.
ಗಮನಿಸಿ, ನಮಗೆ ಹೊಗಳಿಕೆ ದುಃಖವನ್ನು ಕೊಡಲ್ಲ, ನಮಗೆ ಸುಖ ದುಃಖವನ್ನು ಕೊಡೋದಿಲ್ಲ, ನಮಗೆ ಸಂತೋಷ ದುಃಖವನ್ನು ಕೊಡೋದಿಲ್ಲ. ನಮಗೆ ಅಪಮಾನ ದುಃಖವನ್ನು ಕೊಡುತ್ತೆ, ನಷ್ಟ ನಮಗೆ ದುಃಖವನ್ನು ಕೊಡುತ್ತೆ, ನೋವು ನಮಗೆ ದುಃಖವನ್ನು ಕೊಡುತ್ತೆ. ಯಾವತ್ತಾದ್ರೂ ವಿಚಾರ ಮಾಡಿದ್ದೀವಿ ನಾವು? ಅಪಮಾನ ಏನಕ್ಕಾಗುತ್ತೆ ನಮಗೆ? ದುಃಖ ಏನಕ್ಕಾಗುತ್ತೆ ನಮಗೆ? ನೋವು ನಮಗೇನಕ್ಕಾಗುತ್ತಾ ಇದೆ? ಇಲ್ಲ, ಅವರಿಂದ ಬರ್ತಾ ಇದೆ, ಇವರಿಂದ ಬರ್ತಾ ಇದೆ. ಒಂದು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನಾವು. ಒಂದು ನಾಣ್ಯ ಇದೆ, ಆ ನಾಣ್ಯದಲ್ಲಿ ಒಂದು ಕಡೆಗೆ ಹೆಡ್, ಇನ್ನೊಂದು ಕಡೆ ಟೈಲ್, ಎರಡೂ ಒಟ್ಟಿಗೆ ಇರುತ್ತೆ. ಎಲ್ಲಿ ಸುಖ ಇದೆ ಅಲ್ಲೇ ದುಃಖ ಇರುತ್ತೆ, ಎಲ್ಲಿ ಮಾನವಿದೆ ಅಲ್ಲೇ ಅಪಮಾನವಿರುತ್ತೆ. ಎಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿವೆ ಅದರ ಕೆಳಗಡೆ ಕಂದರಗಳಿರ್ತವೆ. ಅತ್ಯಂತ ಎತ್ತರದ ಬೆಟ್ಟಗಳ ತುದಿಗಳು ನಿಮಗೆ ಸುಂದರವಾಗಿ ಕಂಡ್ರೆ ಕಂದರಗಳು ಭಯಾನಕವಾಗಿರ್ತವೆ. ಅವೆರಡು ಒಟ್ಟೊಟ್ಟಿಗೆ ಇರ್ತಕ್ಕಂಥವು. ಆದ್ದರಿಂದ ಈ ಜಗತ್ತಿನಲ್ಲಿ ನಾವು ಸುಖ ಒಂದು ಬೇಕು, ದುಃಖ ನನಗೆ ಬೇಡ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಸುಖ ಬೇಕು ಅಂತಕ್ಕಂತಹ ದ್ವಾರದ ಮೂಲಕವೇ ದುಃಖದ ಪ್ರವೇಶವಾಗುತ್ತೆ ಅಲ್ಲ. ಇವಾಗೆಲ್ಲ ಈ ಮಾಲ್ಗಳಲ್ಲಿ, ಅಂಗಡಿಗಳಲ್ಲೆಲ್ಲ ಹಾಕಿರ್ತಾರಲ್ವ, ಬೈ ಒನ್ ಗೆಟ್ ಒನ್ ಫ್ರೀ. ಇದು ಭಗವಂತನಲ್ಲಿ ಸಹಜವಾಗೇ ಇದೆ. ಸುಖ ಬೇಕು ಅಂತ ನೀವು ಬಯಸಿದಿರೋ ದುಃಖ ಫ್ರೀ ಆಗಿ ಬರುತ್ತೆ. ಮಾನದ ಹಿಂದೆ ನೀವು ಹೋದರೂ ಅಪಮಾನ ಫ್ರೀ ಆಫ್ ಕಾಸ್ಟ್. ಯಾಕೆ? ಅದು ಒಟ್ಟೊಟ್ಟಿಗೆ ಇರತಕ್ಕಂಥದ್ದು. ಆದ್ದರಿಂದ ಈ ಜಗತ್ತಿನಲ್ಲಿ ಎಷ್ಟು ಸುಖದ ಹಿಂದೆ ನಾವು ಓಡ್ತೀವಿ ಅಷ್ಟು ದುಃಖಿತರಾಗ್ತೀವಿ. ಗಮನಿಸಿದ ನಾನು, ದೊಡ್ಡ ದೊಡ್ಡ ಸಂತರಾಗಿ ಹೋದರು, ದೊಡ್ಡ ದೊಡ್ಡ ಮಹಾತ್ಮಗಳಾಗಿ ಹೋದರು. ಅವರೆಲ್ಲ ಕಾಡಿಗೆ ಹೋಗ್ತಾಯಿದ್ರು. ಏನಕ್ಕೆ ಹೋಗ್ತಾಯಿದ್ರು? ತಮ್ಮನ್ನೇ ತಾವು ಅನ್ವೇಷಣೆಯನ್ನು ಮಾಡಿಕೊಳ್ಳಿಕ್ಕೆ, ತನ್ನ ಮನಸ್ಸನ್ನೇ ತಾವು ನೋಡಿಕೊಳ್ಳಿಕ್ಕೆ, ತನ್ನ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ. ನನ್ನ ಕೈಯಲ್ಲಿ ಜನರಿಲ್ಲದೆಯೇ, ನನ್ನ ಕೈಯಲ್ಲಿ ಹೊಗಳಿಕೆ ಇಲ್ಲದೆಯೇ, ನನ್ನ ಕೈಯಲ್ಲಿ ಸುಖವಿಲ್ಲದೆಯೇ, ನನ್ನ ಕೈಯಲ್ಲಿ ಯಾವುದೇ ರೀತಿಯ ಪ್ರಶಂಸೆ ಇಲ್ಲದೆಯೇ ನನ್ನ ಕೈಯಲ್ಲಿ ಬದುಕಲಿಕ್ಕಾಗುತ್ತೋ ಇಲ್ಲೋ? ಯಾವ ವ್ಯಕ್ತಿ ಸುಖದ ಹಿಂದೆ ಹೋಗೋದಿಲ್ಲ ಅವನಿಗೆ ಜೀವನದಲ್ಲಿ ದುಃಖ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ವ್ಯಕ್ತಿ ಮಾನದ ಹಿಂದೆ ಹೋಗೋದಿಲ್ಲ ಅವನಿಗೆ ಅಪಮಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಸಮಸ್ಯೆ ಅದಲ್ಲ. ಯಾಕೆ? ನಮಗೊಂದು ಬೇಕು, ಇನ್ನೊಂದು ಬೇಡ. ಹಾಗಾದರೆ ಒಂದು ಚೆನ್ನಾಗಿ ನೆನಪಿಟ್ಟಿರಬೇಕು. ಏನು? ಮಾನದ ಹಿಂದೆ ನೀವಿದ್ದೀರೋ ಹಾಗಾದರೆ ಅಪಮಾನ ಸಹಜ, ಅದು ಫ್ರೀ. ಅದನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ತಯಾರಿರಬೇಕು. ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ ಹಾಗಾದರೆ ಮಾನವನ್ನು ಬಿಡಬೇಕಾಗುತ್ತೆ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಬೇರೆ ರೀತಿಯಲ್ಲಿ ಹೇಳ್ದ. ಸಮದುಃಖೇ ಸುಖೇ ಸಮದುಃಖ ಸುಖ. ಸುಖ ದುಃಖೇ ಸಮೇ ಕೃತ್ವ. ಅನೇಕ ಶಬ್ದಗಳ ಮೂಲಕ ಅನೇಕ ಶ್ಲೋಕಗಳಲ್ಲಿ ಹೇಳಿದ್ದಾನೆ ಭಗವಂತ. ಎರಡನ್ನೂ ಸಮಾನವಾಗಿ ತೆಗೆದುಕೋ. ಎರಡನ್ನೂ ಸಮಾನವಾಗಿ ತೆಗೆದುಕೊಂಡ್ರೆ ಅರ್ಥ ಏನು? ಒಂದೋ ಸುಖ ಬೇಕು ಅಂದರೆ ದುಃಖವನ್ನು ಕೂಡ ಬೇಕು ಅಂತ ಹೇಳಿದಾಗಲೇ, ನಿನಗೆ ದುಃಖ ಬೇಡ ಹಾಗಾದರೆ ಸುಖವನ್ನು ತ್ಯಾಗ ಮಾಡಬೇಕು ನೀನು. ಒಂದನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ತೀನಿ, ಅದರಿಂದಲೇ ನಾನು ಜೀವನವನ್ನು ಮಾಡ್ತೀನಿ ಅಂತ ಹೊರಟ್ರೆ ನಮ್ಮ ಜೀವನ ದುಃಖವಾಗುತ್ತೆ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಶುರು ಆಗ್ತವೆ. ಅದರಿಂದ ಒಂದು ತೆಗೆದುಕೊಂಡ್ರೆ ಇನ್ನೊಂದು ಫ್ರೀ, ಅದು ಸಹಜವೇ.
ಅಷ್ಟು ಮಾತ್ರವಲ್ಲ, ನೀವು ಸುಖವನ್ನು ಹೆಚ್ಚು ಹೆಚ್ಚು ಬಯಸಿದಷ್ಟು ಹೆಚ್ಚು ಹೆಚ್ಚು ದುಃಖಿತರಾಗ್ತೀರಿ. ಭಾಳ ಸಿಂಪಲ್ಲು ಅಲ್ಲ. ಇಲ್ಲಿ ಎಷ್ಟೋ ಜನ ಎಲ್ಲ ಮಕ್ಕಳೆಲ್ಲ ಇದಕ್ಕೆ ಹೋಗ್ತಾರೆ ನೋಡಿ, ಟ್ರಕ್ಕಿಂಗ್ ಎಲ್ಲ ಹೋಗ್ತಾರಲ್ವ. ಬೆಟ್ಟದ ತುದಿಗೆ ಹೆಚ್ಚು ಹೆಚ್ಚು ಹೋದಷ್ಟು ಬೀಳುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಸುಮ್ಮನೆ ನಡ್ಕೊಂಡು ಹೋಗುವಾಗ ಬಿದ್ದರೆ ತರಚು ಗಾಯ ಆಗುತ್ತೆ ಅಷ್ಟೇ. ಸ್ವಲ್ಪ ಎತ್ತರಕ್ಕೆ ಹೋದರೆ ಒಂದಿಷ್ಟು ಮೂಗು ಪೆಟ್ಟಾಗ್ಬೋದು. ಇನ್ನೂ ಸ್ವಲ್ಪ ಎತ್ತರಕ್ಕೆ ಹೋದರೆ ಬಿದ್ದರೆ ಕೈಕಾಲು ಮರಿಬೋದು. ಇನ್ನೂ ಒಂದು ಸ್ವಲ್ಪ ಎತ್ತರಕ್ಕೆ ಹೋದರೆ, ಅತ್ಯಂತ ತುದಿಯನ್ನು ನಾನು ತಲುಪಿದರೆ ಪ್ರಾಣನೇ ಹೋಗ್ಬೋದು ಅಲ್ಲಿಂದ ಕೆಳಗೆ ಬಿದ್ದರೆ. ಆದ್ದರಿಂದ ಯಶಸ್ಸಿನ ಆಸೆ, ಸುಖದ ಆಸೆ ಅಪಯಶಸ್ಸಿನ ಭಯವನ್ನು ತಂದು ಕೊಡುತ್ತದೆ ನಮಗೆ. ಅದರಿಂದ ವ್ಯಕ್ತಿ ಬಹಳಷ್ಟು ಜಾಗರೂಕನಾಗಿರಬೇಕು ಅಲ್ಲ. ನಾವು ವಿಚಾರವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅಲ್ಲ. ನಿಸಾರ್ ಅಹ್ಮದ್ ತನ್ನ ಒಂದು ಕವಿತೆಯಲ್ಲಿ ಹೇಳ್ತಾನಲ್ವ, ಕುರಿಗಳು ಸಾರು ಕುರಿಗಳು. ಯಾಕೆ ಈ ಜಗತ್ತಿನಲ್ಲಿ ವಿಚಾರ ಮಾಡ್ತಕ್ಕಂಥವ್ರು ಭಾಳ ಕಡಿಮೆ. ಅವ್ರು ಮಾಡ್ತಾನೆ ನಾನು ಮಾಡ್ತೀನಿ, ಇವ್ರು ಮಾಡಿದ್ರು ನಾನು ಮಾಡ್ತೇನೆ, ಮತ್ತೊಬ್ಬರು ಮಾಡಿದ್ರು ನಾನು ಮಾಡ್ತೇನೆ. ಅರೆ ಏನಕ್ಕೆ ಮಾಡ್ತಾ ಇದೀಯಾ? ಅದರ ಹಿಂದಿರ್ತಕ್ಕಂಥ ಉದ್ದೇಶ ಏನು? ನನ್ನ ಜೀವನದ ಗುರಿ ಏನು? ನನಗೆ ಬೇಕಾಗಿದೆ, ನನಗಿದ್ರ ಅವಶ್ಯಕತೆ ಇದೆಯಾ? ವಿಚಾರ ಮಾಡಿ. ಆದ್ದರಿಂದ ನಮಗೆ ಸಂಸಾರ ಬೇಕು, ಆದ್ದರಿಂದ ನಮಗೆ ಜಗತ್ತು ಬೇಕು, ಆದ್ದರಿಂದ ನಮಗೆ ವಿಷಯಗಳು ಬೇಕು, ಆದ್ದರಿಂದ ಜಗತ್ತಿನಲ್ಲಿ ನಮಗೆಲ್ಲರೂ ಕೂಡ ಬೇಕು. ಯಾಕೆಂದರೆ ನಮ್ಮ ಸುಖ, ನಮ್ಮ ಸಂತೋಷ, ನಮ್ಮ ನೆಮ್ಮದಿ ಅವರನ್ನು ಅವಲಂಬಿಸ್ಕೊಂಡಿದೆ. ಎಲ್ಲಿ ತನಕ ನನ್ನ ಸುಖ, ನನ್ನ ಸಂತೋಷ ನನ್ನನ್ನು ಬಿಟ್ಟು ಮತ್ತೊಂದು ವಿಷಯ ವಸ್ತುವನ್ನು ಅವಲಂಬಿಸ್ಕೊಂಡಿದೆಯೋ ಹಾಗಾದರೆ ನಾನು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇದೆಯಾ? ಜನರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇದೆಯಾ? ವಿಷಯಗಳನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇದೆಯಾ? ನನ್ನನ್ನೇ ನಾನು ಟೆಸ್ಟ್ ಮಾಡಿಕೊಳ್ಬೇಕು. ಅದಕ್ಕಾಗಿ ಹೋಗಿದ್ದರು ಗೌತಮ ಬುದ್ಧ ಅಥವಾ ಮಹಾವೀರ ಅಥವಾ ಅನೇಕ ಋಷಿಮುನಿಗಳು ಕಾಡಲ್ಲಿ ಹೋಗ್ತಾಯಿದ್ರು. ಏನು ಮಾಡ್ತಿದ್ರು? ತಮ್ಮ ಮನಸ್ಸನ್ನೇ ತಾವು ನೋಡ್ಕೊಳ್ತಾ ಇದ್ರು. ಇಲ್ಲಿ ಏನೂ ಇಲ್ಲ, ನನ್ನ ಮನಸ್ಸು ಹೇಗಿದೆ? ಅದಕ್ಕೆ ನಾವು ಹೇಳೋದು, ಅಯ್ಯೋ ತಪಸ್ಸು ತುಂಬ ಕಷ್ಟ. ತಪಸ್ಸು ಕಷ್ಟ ಇಲ್ಲ. ಮತ್ತು ಅಹಂಕಾರಕ್ಕೆ ಯಾವಾಗಲೂ ಜನರು ಬೇಕು. ವಸ್ತುಗಳಿದ್ದರೆ ಅಹಂಕಾರ ಬದುಕುತ್ತೆ, ವಿಷಯಗಳಿದ್ದರೆ ಅಹಂಕಾರನ ಬದುಕ್ತದೆ, ಜನರಿದ್ದರೆ ಅಹಂಕಾರ ಬದುಕ್ತದೆ, ಹೊಗಳಿಕೆ ಇದ್ದರೆ ಅಹಂಕಾರ ಬದುಕುತ್ತದೆ, ಹೊಗಳಿಕೆ ಇಲ್ಲ ತೆಗೊಳ್ಳುವವರಿದ್ರೂ ಅಹಂಕಾರ ಬದುಕ್ತದೆ. ಒಂದು ವೇಳೆ ನನ್ನ ಜೀವನದಲ್ಲಿ ನನಗೆ ಮಿತ್ರರು ಸಿಗಲಿಲ್ಲ ಅಂತಂದರೆ ಶತ್ರುಗಳ ಜೊತೆ ಆದರೂ ವ್ಯಕ್ತಿ ಇರಲಿಕ್ಕೆ ಇಷ್ಟಪಡ್ತಾನೆ. ಯಾಕೆಂದರೆ ಒಟ್ಟಿನಲ್ಲಿ ಅವನಿಗೊಂದು ಅಸ್ತಿತ್ವ ಬೇಕು. ಒಂದು ವೇಳೆ ಯಾರೂ ಜನರೇ ಗುರುತಿಸಲಿಲ್ಲ, ಅದಕ್ಕೆ ನೋಡಿ ಜನ ಏಕಾಂತದಲ್ಲಿರಲಿಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ ವ್ಯಕ್ತಿ ಏಕಾಂತದಲ್ಲಿರ್ತಾನೆ ಅವನ ಅಹಂಕಾರ ಸತ್ತೇ ಹೋಗ್ಬಿಡುತ್ತೆ. ಯಾವಾಗ ಅವನ ಅಹಂಕಾರ ಸತ್ತೋಯ್ತು ವ್ಯಕ್ತಿಗೆ ಗಾಬರಿ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಮತ್ತೊಬ್ಬರ ಜೊತೆ ಆದರೂ ಮಾತಾಡ್ತಾ ಇರ್ತೀವಿ. ಅವನ ಶತ್ರು ಆದ್ರೇನೋ, ಅವನ ಮಿತ್ರನಾದ್ರೇನು, ಅವನ ಬಂಧು ಆದ್ರೇನು. ಒಂದು ವೇಳೆ ಯಾರೂ ಸಿಗಲಿಲ್ಲ, ಅಟ್ಲೀಸ್ಟ್ ಜೋರು ಟಿ ವಿ ಯಾರು ಹಾಕ್ಕೊಂಡು ಕೂತಿರ್ತೀವಿ. ನಮ್ಮ ಮನಸ್ಸಲ್ಲಿ ಒಂದು ಭ್ರಾಂತಿ ಉಂಟಾಗುತ್ತೆ, ನಮ್ಮ ಜೊತೆಗೆ ತುಂಬ ಜನ ಇದ್ದಾರೆ ಅಂತ. ನೋಡಿ, ನೀವು ಸಾಧ್ಯವಾದಷ್ಟು ಏಕಾಂತದಲ್ಲಿ ಕೂತ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ನಾವು ಕೂತ್ಕೊಳ್ಳಲ್ಲ, ಯಾಕೆಂದರೆ ಭಯವಾಗುತ್ತೆ. ಯಾಕೆಂದರೆ ಅಹಂಕಾರಕ್ಕೆ ವಸ್ತುಗಳು ಬೇಕು, ಅಹಂಕಾರಕ್ಕೆ ವಿಷಯಗಳು ಬೇಕು, ಅಹಂಕಾರಕ್ಕೆ ಜನ ಬೇಕು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅಹಂಕಾರವನ್ನು ಏನಕ್ಕೆ ಹೋಲಿಸ್ತಾರೆ ಅಂತಂದರೆ ಕಾಮನ ಬಿಲ್ಲಿಗೆ ಹೋಲಿಸ್ತಾರೆ. ಕಾಮನ ಬಿಲ್ಲು ಬಹಳ ನೋಡಲಿಕ್ಕೆ ಸುಂದರ. ನೀವು ಹತ್ತಿರ ಹೋಗಿ ಹುಡುಕ್ಲಿಕ್ಕೆ ಹೋಗಿ ಅದು ಇಲ್ಲವೇ ಇಲ್ಲ. ಯಾಕೆಂದರೆ ಅದು ದೊಡ್ಡ ಒಂದು ಭ್ರಾಂತಿ. ಅದು ಕೇವಲ ತೋರಿಕೆ ಮಾತ್ರ. ಅದು ಸುಮ್ಮನೆ ಕಾಣಿಸ್ತದಷ್ಟೇ, ಅದು ಸತ್ಯ ಅಲ್ಲ.
ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ, ನಮ್ಮ ಅಹಂಕಾರ ಅನ್ನೋಂಥದ್ದೇನಿದೆ ಅದೊಂದು ಭ್ರಾಂತಿ, ಅದೊಂದು ನಿರ್ಮಾಣವಾಗಿದೆ. ಅದನ್ನೇ ನಾವು ಸತ್ಯ ಅಂತೇಳಿ ಹೇಳ್ಕೊಂಡು ಕೂತ್ಕೊಂಡಿದ್ದೀವಿ, ಅದನ್ನೇ ಗಟ್ಟಿಯಾಗಿ ಪಾಲನೆ ಪೋಷಣೆಯನ್ನು ಮಾಡ್ತಾಯಿದ್ದೀವಿ ನಾವು. ಯಾವುದು ಅಹಂಕಾರ ಅದೇ ಸತ್ಯ ಅಲ್ವೋ, ಇನ್ನು ಅದರಿಂದ ಆಗಿರ್ತಕ್ಕಂಥ ಘಟನೆಗಳು ಹೇಗೆ ಸಾಧ್ಯವಾಗಲಿಕ್ಕೆ ಸಾಧ್ಯ? ಅದಕ್ಕೆ ತಳ ಇಲ್ಲ, ಅದಕ್ಕೆ ಬುಡ ಇಲ್ಲ. ಗಮನಿಸಿ, ನೀವು ಒಬ್ಬ ವ್ಯಕ್ತಿಗೆ ನೀವು ಕೆಟ್ಟ ಕೆಟ್ಟ ಶಬ್ದಗಳನ್ನು ಬೈದರೆ ವ್ಯಕ್ತಿ ಕೆರಳುತ್ತಾನೆ, ಕೋಪಿಷ್ಠನಾಗ್ತಾನೋ, ಅವನ ಭಾವನೆಗಳು ಕೆರಳುತ್ತವೆ. ಅದೇ ಒಂದು ನಾಯಿಗೆ ಬೈರಿ, ಏನಿಲ್ಲ, ಸುಮ್ಮನೆ ಕೂತ್ಕೊಳ್ತದೆ. ಸುಮ್ಮನೆ ಕೂತ್ಕೊಳ್ಳೋದು ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ನಮ್ಮ ಮಿತ್ರರಿದ್ದರು, ಅವ್ರು ಹೇಳೋರು, ಸ್ವಾಮೀಜಿ ಈ ಪಶು ಪಕ್ಷಿ ಪ್ರಾಣಿಗಳಿವೆಯಲ್ಲ, ಯಾವ್ಯಾವ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯನ ಸಂಪರ್ಕಕ್ಕೆ ಬಂದಿವೆ ಎಲ್ಲವೂ ಹಾಳಾಗಿವೆ. ಕೆಲವ್ರ ಮನೆಯಲ್ಲಿ ಅವು ಜನ ಅದ್ರ ಜೊತೆಗೆ ಮಾತಾಡ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ ಈ ಮನುಷ್ಯರ ಜೊತೆ ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವ್ರು ಮಾತಾಡಿದ್ದು ಅವ್ರಿಗೆ ಅರ್ಥವೂ ಆಗುತ್ತೆ. ಮನುಷ್ಯನ ಸಂಪರ್ಕಕ್ಕೆ ಬಂದಂತಹ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳು ಹಾಳಾಗಿವೆ. ಯಾಕೆ? ಇವನೇ ಹಾಳಾಗಿದ್ದಾನೆ ಫಸ್ಟ್. ಯಾವ ಪಶು ಪಕ್ಷಿ ಪ್ರಾಣಿಗಳು ಸಂಪರ್ಕಕ್ಕೆ ಬಂದಿಲ್ಲ, ಹೋಗಿ ನೀವು ಆ ನಾಯಿಗೆ ಬೈರಿ, ಅದು ಸುಮ್ಮನೆ ಮೇಲಿಂದ ಕೆಳಗಡೆ ಒಂದು ಸರಿ ನೋಡುತ್ತೆ, ಸುಮ್ಮನೆ ಕೊಡುತ್ತೆ. ಯಾಕೆ? ಇವನು ತಲೆ ಸರಿ ಇಲ್ಲ. ಇವನು ಒಳ್ಳೊಳ್ಳೆ ಸುಂದರವಾದ ಶಬ್ದಗಳನ್ನು ಪ್ರಯೋಗ ಮಾಡಿ ಅದೇನು ಖುಷಿ ಆಗೋದು ಇಲ್ಲ. ಕೆಟ್ಟ ಕೆಟ್ಟ ಶಬ್ದಗಳ ಪ್ರಯೋಗವನ್ನು ಮಾಡಿ ಅದಕ್ಕೆ ದುಃಖವೂ ಆಗೋಲ್ಲ, ಅದು ಪಾಡಿಗೆ ಅದೇ ಮನುಷ್ಯನಿಗೆ ಮಾಡಿ ಸಾಧ್ಯ ಇಲ್ಲ. ಗಮನಿಸಿದ್ರೆ ನೀವು ಒಂದು ಸಾರಿ ಟ್ರೈನಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ ನಾವು. ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಎದುರು ಬದ್ರು ಬೋಗಿ, ಇದು ಬರ್ತ್ಗಳು. ಈ ಕಡೆ ಒಬ್ಬ ಕೂತ್ಕೊಂಡಿದ್ದ, ಈ ಕಡೆ ಒಬ್ಬ ಕೂತ್ಕೊಂಡಿದ್ದ. ಅವನು ಬ್ಯಾಗಿಂದ ಹಣ ತೆಗೆದ, 500 ರೂಪಾಯಿದು ಒಂದು ದೊಡ್ಡ ಬಂಡಲ್ ತೆಗೆದ, 100ದ್ದು. ಎಲ್ಲರೂ ಅವ್ರ ಪಾಡಿಗೆ ಅವರಿದ್ದರು. ಯಾವಾಗ 500 ರೂಪಾಯಿ ಹಣ ತೆಗೆದು ಎಲ್ಲರ ಲಕ್ಷ ಅಲ್ಲೇ ಹೋಯ್ತು. ಅವನು ರಬ್ಬರ್ ಬ್ಯಾಂಡ್ ತೆಗೆದ, 1 2 3 4 5 6 7 8 ಅಂತೇಳಿ ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡಿದ. 35 ತನಕ ಕರೆಕ್ಟಾಗಿ ಕೌಂಟ್ ಮಾಡ್ದ ಅವನು. 35 ಆದಮೇಲೆ 38 39 40 ಅಂತ ಸ್ಟಾರ್ಟ್ ಮಾಡಿದ. ಎದುರುಗಡೆ ಸರ್ 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 ಏನು ನಂಬರ್ ಜಂಪ್ ಆಯಿತು. ಅವನಂದ, ನನ್ನ ಹಣ ನಾನು ಹೆಂಗಾರು ಎಣಿಸ್ತೀನಿ, ನಿನಗೇನು? ಹಣವನ್ನು ಕೌಂಟ್ ಮಾಡುವಾಗ ಅವನು ತಪ್ಪು ಮಾಡಿದ್ರು ನಮಗೆ ಟೆನ್ಷನ್ ಆಯಿತು. ಯಾಕೆ ಹೇಳಿ? ಅಷ್ಟು ಮೌಲ್ಯವನ್ನು ಕೊಟ್ಟಿದ್ದೀವಿ ನಾವು. ನಮಗೆ ಟೆನ್ಷನ್ ಆಗುತ್ತೆ. ಯಾಕೆಂದರೆ ನಮ್ಮ ವ್ಯಕ್ತಿತ್ವದಲ್ಲಿ ಹಣ ಅಷ್ಟೊಂದು ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ. ಯಾಕೆ? ನನ್ನ ಅಹಂಕಾರದ ಸುಖ ಹಣವನ್ನು ಆಧರಿಸಿದೆ, ನನ್ನ ಅಹಂಕಾರದ ಸುಖ ಒಂದು ಸ್ತ್ರೀಯನ್ನು ಆಧರಿಸಿದೆ, ನನ್ನ ಅಹಂಕಾರದ ಸುಖ ಒಬ್ಬ ಪುರುಷನನ್ನು ಆಧರಿಸಿದೆ, ನನ್ನ ಅಹಂಕಾರದ ಸುಖ ಕೀರ್ತಿಯನ್ನು ಆಧರಿಸಿದೆ. ಅದಕ್ಕೆ ಅಲ್ಲೇನಾದರೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂದರೆ ನಮಗೆ ಟೆನ್ಷನ್ ಆಗಲಿಕ್ಕೆ ಶುರು ಆಗುತ್ತೆ, ನಮಗೆ ಭಯ ಆಗಲಿಕ್ಕೆ ಶುರು ಆಗುತ್ತೆ, ನಮ್ಮದು BP ವೇರಿಯೇಷನ್ ಆಗಲಿಕ್ಕೆ ಶುರು ಆಗುತ್ತೆ. ಏನು ತೋರಿಸ್ತದೆ ಇದು? ನನ್ನ ಸುಖ, ನನ್ನ ಸಂತೋಷ, ನನ್ನ ನೆಮ್ಮದಿ ಹೊರಗಡೆಯ ವಸ್ತುಗಳನ್ನು ಆಧರಿಸಿದೆ. ಎಲ್ಲಿ ತನಕ ನನ್ನ ಸುಖ, ಸಂತೋಷ, ನೆಮ್ಮದಿ ಅನ್ನೋಂಥದ್ದು ಹೊರಗಡೆಯ ವಸ್ತುಗಳನ್ನು ಆಧರಿಸ್ಕೊಂಡಿದೆಯೋ ಅಲ್ಲಿ ತನಕೂ ಕೂಡ ನಾನು ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಹೊರಗಡೆ ವಿಷಯ ವಸ್ತುಗಳು ಒಂದೇ ರೀತಿ ಇರೋದಿಲ್ಲ. ಹೊರಗಡೆ ವಿಷಯ ವಸ್ತುಗಳು ಬದಲಾಗ್ತಾನೆ ಇರ್ತವೆ.
ಇವತ್ತು ಮೇಲೆ ಹೋಗುತ್ತೆ, ನಾಳೆ ಕೆಳಗಡೆ ಬರುತ್ತೆ ಅಲ್ಲ. ಹೊರಗಡೆ ಜಗತ್ತು ಹೇಗಿದೆ? ನಿನ್ನೆ ಇದ್ದಾಗ ಇವತ್ತಿಲ್ಲ, ಇವತ್ತಿದ್ದಾಗ ನಾಳೆ ಇರೋದಿಲ್ಲ, ನಾಳೆ ಇದ್ದಾಗ ನಾಡಿದ್ದು ಇರೋದಿಲ್ಲ. ಒಂದು ದಿವಸ ಮಳೆ ಇರುತ್ತೆ, ಒಂದು ದಿವಸ ಮೋಡ ಇರುತ್ತೆ, ಒಂದು ದಿವಸ ಬಿಸಿಲಿರುತ್ತೆ, ಒಂದು ದಿವಸ ತುಂಬ ಡಲ್ ಇರುತ್ತೆ. ಇಲ್ಲ ಅದು ಹೀಗೆ ಇರಬೇಕು ನಾವು ಬಯಸ್ಬೋದು, ಹಾಗಿರುವುದಿಲ್ವಲ್ಲ. ಅದರಿಂದ ಯಾವ ವ್ಯಕ್ತಿ ಚಿಂತನೆಯನ್ನು ಮಾಡ್ತಾನೆ, ಯಾವ ವ್ಯಕ್ತಿ ತಪಸ್ಸನ್ನು ಮಾಡ್ತಾನೆ, ಯಾವ ವ್ಯಕ್ತಿ ತನ್ನ ವ್ಯಕ್ತಿತ್ವದ ನಿಜವಾದ ಪರಿಚಯವನ್ನು ಮಾಡಿಕೊಳ್ತಾನೆ, ಮತ್ತೊಬ್ಬರ ಹೊಗಳಿಕೆಗೆ ಅವನೋ ಬಲಿಯಾಗೋದಿಲ್ಲ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಹೊಗಳಿಕೆ ಅಥವಾ ಸುಖಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡೋದಿಲ್ವೋ ಅವನನ್ನು ದುಃಖಿಯನ್ನಾಗಿ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ನಮ್ಮದು ಹಾಗಲ್ಲ. ನಮಗೆ ಸುಖ ಬೇಕು ಆದರೆ ದುಃಖ ಬೇಡ, ನಮಗೆ ಲಾಭ ಬೇಕು ಆದರೆ ನಷ್ಟ ಬೇಡ, ನಮಗೆ ಆರೋಗ್ಯ ಬೇಕು ರೋಗ ಬೇಡ. ಆ ರೀತಿಯಲ್ಲಿ ನಡೆಯಲ್ಲ. ಯಾಕೆ? ಅವು ಒಂದಕ್ಕೊಂದು ಜೊತೆಗಿರ್ತಕ್ಕಂಥವು. ಬಂದರೆ ಎರಡು ಒಟ್ಟಿಗೆ ಬರ್ತವೆ, ಇಲ್ಲ ಎರಡು ಒಟ್ಟಿಗೆ ಹೊರಟೋಗ್ತವೆ. ನಾವೇನು ತಿಳ್ಕೊಂಡಿದ್ದೀವಿ ಗೊತ್ತಾ? ಒಂದು ದಿವಸ ಮರಣ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ, ಒಂದು ದಿವಸ ಕಾಯಿಲೆ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಒಂದು ದಿವಸ ಮರಣ ಬರೋದಿಲ್ಲ. ಯಾವಾಗ ಮನುಷ್ಯನ ಹುಟ್ಟಾಯಿತೋ ಅವತ್ತೇ ಮನುಷ್ಯನ ಮೃತ್ಯುವು ಕೂಡ ಆರಂಭ ಆಗಿದೆ. ಯಾವ ವ್ಯಕ್ತಿಗೆ ಮರಣದ ದುಃಖ ಬೇಡವೋ ಅವನು ಹುಟ್ಟನ್ನು ಅವಾಯ್ಡ್ ಮಾಡಬೇಕು. ಯಾಕೆ? ಇದು ಇದ್ದರೆ ಇದು ಇದ್ದೇ ಇರುತ್ತೆ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸುಖ ಇದೆ ಅಲ್ಲಿ ದುಃಖ ಅನಿವಾರ್ಯ, ಎಲ್ಲಿ ಉಷ್ಣ ಇದೆ ಅಲ್ಲಿ ಶೀತ ಅನ್ನಿಸೋದು ಅನಿವಾರ್ಯ. ಅಷ್ಟು ಮಾತ್ರ ಅಲ್ಲ, ಈ ಜಗತ್ತು ಹೇಗಿದೆಯಪ್ಪ ನಮಗೆ ಅಂತಂದರೆ, ನಮ್ಮನ್ನು ಹೊಗಳಿಸಿ ಈ ನಮ್ಮ ಅಹಂಕಾರವು ಬಹಳ ವಿಚಿತ್ರ. ಅಹಂಕಾರಕ್ಕೆ ಸುಳ್ಳು ಅನ್ನೋದು ಬಹಳ ಇಷ್ಟ. ಇಲ್ಲ, ಸಾಮಾನ್ಯವಾಗಿ ಯಾರಾದರೂ ಬಂದರೆ ಅವ್ರು ನಾವು ಕೇಳ್ತೀವಿ, ಅವ್ರನ್ನ ಕಾರ್ಯಕ್ರಮಕ್ಕೆ, ಸರ್ ನಿಮ್ಮದು ಬಯೋಡಾಟಾ ಕೊಡಿ. ಸರಿ, ಅವ್ರು ಬಯೋಡಾಟಾ ಕೊಡ್ತಾರೆ. ಅವರು ಪರಿಚಯ, ಅವರೇನು ಪರಿಚಯ ಪತ್ರವನ್ನು ನಿಮಗೆ ಕೊಟ್ಟಿದ್ದಾರೆ, ಆ ಪರಿಚಯ ಪತ್ರವನ್ನು ಅಷ್ಟೇ ಓದಿದರೆ ಅವ್ರಿಗೇನು ಅಷ್ಟೊಂದೇನು ಖುಷಿ ಆಗೋದಿಲ್ಲ. ಯಾಕೆ? ಅವ್ರು ಅಷ್ಟಿದ್ದೇ ಇದ್ದಾರೆ, ಮತ್ತು ಸ್ವಲ್ಪ ಆ್ಯಡ್ ಮಾಡಬೇಕು, ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೇಕು. ಅವ್ರ ಬಗ್ಗೆ ವಿಶೇಷವಾಗಿರೋದು ಏನಾದರೂ ಹೇಳಬೇಕು. ಆ ವಿಶೇಷವಾಗಿ ಇರೋದು ಏನಿದೆ ಅದು ಸುಳ್ಳು, ಅದು ಸತ್ಯ. ಇಂದ್ರ ಚಂದ್ರ ಅಲ್ಲ ನಾವು ಹೇಳೋದಿಲ್ಲ, ಏನದು? ಅದು ಸತ್ಯ ಅಲ್ಲ, ಅದು ಸುಳ್ಳದು. ನೀವು ಅದನ್ನು ಸೇರಿಸಿದರೆ ಅದಕ್ಕೆ ಖುಷಿಯಾಗುತ್ತೆ. ಈ ಸಮಾಜ ಏನು ಮಾಡೋದು ಗೊತ್ತಾ? ನಮ್ಮನ್ನು ಪ್ರಲೋಭನೆ ಮಾಡುತ್ತದೆ. ಸುಮ್ಮನೆ ವ್ಯಕ್ತಿ ಬಂದು ಹೊಗಳ್ತಾನೆ, ಸುಮ್ಮನೆ ವ್ಯಕ್ತಿ ಬಂದು ನಮ್ಮನ್ನು ಪ್ರಲೋಭನೆಗೆ ಒಳಪಡಿಸ್ತಾನೆ. ಅದಕ್ಕೆ ಸರಿಯಾಗಿ ನಮ್ಮ ಅಹಂಕಾರವೂ ಕೂಡ ಅಷ್ಟೇ ಅಲ್ಲ. ನೀವು ನೋಡಿರ್ಬೋದು ಇದರಲ್ಲಿ ಜಗನ್ನಾಥ ಯಾತ್ರೆ, ಪುರಿ ಜಗನ್ನಾಥ ಯಾತ್ರೆ ನೋಡಿರ್ಬೋದು. ಭಾಳ ಸುಂದರವಾದ ಒಂದು ದೃಷ್ಟಾಂತ ಇದೆ. ಏನು ದೊಡ್ಡ ದೊಡ್ಡ ರಥಗಳು, ಎಷ್ಟು ಜನ ಹೇಳಿ, ಲಕ್ಷಾಂತರ ಜನ. ಅದು ಯಾವುದೋ ಒಂದು ನಾಯಿ ಆ ದೊಡ್ಡ ರಥದ ಕೆಳಗಡೆ ಹೋಗಿಬಿಡ್ತು. ದೇವ್ರ ದಯೆ, 4 ಚಕ್ರಗಳ ಮಧ್ಯೆ ಇದೆ. ಏನು ಜನ ಕೂಗ್ತಾ ಇದ್ದಾರೆ, ಏನು ಜನ ಹೊಗಳ್ತಾ ಇದ್ದಾರೆ, ಏನು ಜೈ ಜಯಕಾರವನ್ನು ಹಾಕ್ತಾ ಇದ್ದಾರೆ, ಹಣ ಬೀಸಾಡ್ತಾ ಇದ್ದಾರೆ, ಹೂವಿನ ಹಾರವನ್ನು ಬೀಸಾಡ್ತಾ ಇದ್ದಾರೆ, ಚುರುಮುರಿಯನ್ನು ಬೀಸಾಡ್ತಾ ಇದ್ದಾರೆ. ಏನಂದ್ರೆ ಅದೇ ಸ್ವೀಟ್ ಹಾಕ್ತಾ ಇದ್ದಾರೆ. ಹಾಗೆ ಬೀಸಾಡುವಾಗ ಒಂದು ಹಾರ ಬಂದು ನಾಯಿ ಕೊರಳಿಗೆ ಬಿದ್ದುಬಿಡ್ತು. ಅದು ಸ್ವಲ್ಪ ಹಿಂದೆ ಮುಂದೆ ಮಾಡುವಾಗ ಹೋಗಬೇಕಿತ್ತಲ್ಲಿ, ಅದು ಕೆಳಗಡೆ ಬಂದು ಇದಕ್ಕೆ ತುಳಿಬಿತ್ತು. ನಾಯಿ ಒಂದು ಸರಿ ನೋಡ್ತು, ಹಾರ ಒಂದು ಸರಿ ಕಣ್ಬಿಟ್ಟು ನೋಡ್ತು. ಜನ ಎಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವನಿಗನ್ನಿಸ್ತು, ಏನಾಗಿದೆ ಈ ಜನರಿಗೆ, ಯಾಕೆ ಹೀಗ್ಯಾಕೆ ಮಾಡ್ತಿದ್ದಾರೆ, ನನಗೆ ಯಾಕೆ ಹಾರ ಆಗ್ತಾ ಇದ್ದಾರೆ, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ ಇವರೆಲ್ಲ. 1 ಸರಿ 2 ಸರಿ 3 ಸರಿ 4 ಸರಿ 5ನೇ ಸರಿ ಅನ್ನಿಸ್ತು. ಜನರಿಗೆ ಈಗ ಆದರೆ ಗೊತ್ತಾಯಿತು ನನ್ನ ವ್ಯಕ್ತಿತ್ವ ಏನು ಅಂತ.
ಗಮನಿಸಿ, ನಮ್ಮ ಅಹಂಕಾರ ಅಂದರೆ ಹಾಗೆ. ಆರಂಭದಲ್ಲಿ ಅದಕ್ಕೊಂದು ಸ್ವಲ್ಪ ಮುಜುಗರ ಆಗುತ್ತೆ, ಆಮೇಲೆ ಆ ಹೊಗಳಿಕೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಆಮೇಲೆ ಆ ಗೌರವನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತೀವಿ. ಹೌದೌದು, ನಾನು ಅಷ್ಟು ಯೋಗ್ಯನಿದ್ದೀನಿ, ನನ್ನಲ್ಲಿ ಯೋಗ್ಯತೆ ಇದೆಯಲ್ಲೋ ಗೊತ್ತಿಲ್ಲ. ಯಾವಾಗ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವೋ ಸಮಸ್ಯೆ ಶುರು ಆಯಿತು. ಯಾಕೆ? ಅದು ಸುಳ್ಳು, ಅದು ಪ್ರಲೋಭನೆ ಮಾತ್ರ, ಅದು ಸತ್ಯವಲ್ಲ. ಯಾವಾಗ ಅವರು ನನ್ನನ್ನು ಪ್ರಶಂಸೆ ಮಾಡೋದನ್ನು ಬಿಟ್ಟನೋ, ಯಾವಾಗ ನನ್ನ ಹೊಗಳೋದನ್ನು ಬಿಟ್ಟನೋ, ಅವನು ಯಾವಾಗ ನನ್ನನ್ನು ತೆಗೊಳ್ಳಿಕ್ಕೆ ಶುರು ಮಾಡಿದ್ನೋ, ಭಯಂಕರ ದುಃಖವಾಗುತ್ತೆ, ಭಯಂಕರ ನೋವಾಗುತ್ತೆ ಅವನಿಗೆ. ಅವನು ಕೊನೆಗೆ ಪಾತಾಳಕ್ಕೆ ಹೋಗಿ ಬಿದ್ದುಬಿಡ್ತಾನೆ. ಗಮನಿಸಿ ನೀವು, ಈ ಜಗತ್ತಿನಲ್ಲಿ ಯಾರಿಗಾದರೂ ನೀವು ಕೆಳಗೆ ಬೀಳಿಸಬೇಕು ಅಂದರೆ, ಅಥವಾ ಯಾರನ್ನಾದರೂ ನೀವು ಬೈಬೇಕು ಅಂದರೆ ಮೊದಲು ಅವ್ರನ್ನ ಹೊಗಳಬೇಕು. ಯಾವಾಗ ಅವರು ನಿಮ್ಮ ಹೊಗಳಿಕೆಯನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೋ ಆಮೇಲೆ ಅವ್ರನ್ನ ಬೈಬೋದು. ಯಾವಾಗ ಹೊಗಳಿಕೆ, ಯಾವಾಗ ಪ್ರಶಂಸೆ, ಯಾವಾಗ ಬಹುಮಾನವನ್ನು ಕೊಡ್ತಾರೆ, ಯಾವಾಗ ನಂಬರ್ 1 ಸ್ಥಾನವನ್ನು ಕೊಡ್ತಾರೆ, ಯಾವಾಗ ಎತ್ತಿ ನಮ್ಮನ್ನು ಮೇಲಿಡ್ತಾರೆ, ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಲೋಭವನ್ನು ಜಾಗೃತಗೊಳಿಸ್ತಾರೋ ಅವರು. ಅಂತಃಕರಣ ಮತ್ತೂ ಬೇಕು, ಇನ್ನೂ ಜಾಸ್ತಿ ಬೇಕು ಅಂತ ಶುರು ಆಗ್ತದೆ. ಬೇಕು ಬೇಕದು ಬೇಕು ಬೇಕಿದೆ ನನಗಿನ್ನೊಂದು ಬೇಕೆನ ತಬೊಬ್ಬಿಡು ತಲಿಹ ಘಟವನಿದನು. ಏನು ನೋಡ್ತೀವಿ ಅದು ಬೇಕು, ಏನು ಕೇಳ್ತೀವಿ ಅದು ಬೇಕು, ಏನು ಮುಟ್ತೀವಿ ಅದು ಬೇಕು, ಏನು ಅನುಭವಿಸ್ತೀವಿ ಅದು ಬೇಕು. ಎಷ್ಟು ಬೇಕು? ಇನ್ನೂ ಬೇಕು. ಅಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ. ಯಾವಾಗ ಈ ವಿಚಿತ್ರವಾಗಿರ್ತಕ್ಕಂಥ ಈ ಪ್ರಲೋಭನೆಗಳನ್ನು ನಾವು ಒಪ್ಪಿಕೊಳ್ತೀವೋ ಅಂತಃಕರಣದ ಒಳಗಡೆಗೆ ಲೋಭ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಲೋಭ ಅನ್ನೋದು ಜಾಸ್ತಿ ಆಯಿತೋ ನಾವೇನಂತೀವಿ? ಎಲ್ಲ ಹೊಗಳಿಕೆ ನನಗೆ ಬೇಕು, ಎಲ್ಲ ಗೌರವ ನನಗೆ ಬೇಕು, ಎಲ್ಲ ರೀತಿಯ ಏನೇನು ಸುಖ ಸಮೃದ್ಧಿ ಇದೆ ನನಗೆ ಮಾತ್ರ ಬೇಕು. ಯಾವಾಗ ಅದು ನನಗೆ ಸಿಗಲಿಲ್ಲ, ಮತ್ತೊಬ್ಬರಿಗೆ ಸಿಕ್ತು, ಏನಾಗುತ್ತೆ? ಅಲ್ಲಿ ಕೊಲೆಯಾಗುತ್ತೆ, ಅಲ್ಲಿ ಹಿಂಸೆ ಶುರುವಾಗುತ್ತೆ, ಅಲ್ಲಿ ಜಗಳ ಶುರುವಾಗುತ್ತೆ, ಅಲ್ಲಿ ಘರ್ಷಣೆ ಶುರುವಾಗುತ್ತೆ. ಏನಾಗೋದಿಲ್ಲ, ಆಗಬಾರ್ದೆಲ್ಲ ಆಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ಈ ಜಗತ್ತಿನಲ್ಲಿ ಎಲ್ಲ ಘಟನೆಗಳು ಘಟಿಸ್ತಾ ಇದೆಯಲ್ಲ, ಯಾವುದ್ರದ್ದು? ನಮ್ಮದೇ ಅಹಂಕಾರದ ಆಟಗಳು ಇವು. ಅದಕ್ಕೆ ನೋಡಿ, ವ್ಯಕ್ತಿಯನ್ನು ಹೊಗಳಿ ನೀವು ಮೇಲೆ ಕೂರಿಸಿ, ಆಮೇಲೆ ಅವನು ಟೀಕೆಗಳಿಗೆ ಅಪಮಾನಗಳಿಗೆ ಹೆದರ್ಲಿಕ್ಕೆ ಶುರು ಆಗ್ಬಿಡ್ತಾನೆ. ಅದಕ್ಕೆ ಎಸ್ಪೆಷಲಿ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವ್ರು ಯಾವಾಗಲೂ ಏನು ಬಯಸ್ತಾರೆ ಅಂದರೆ, ಅವ್ರ ಹೆಸರು ಪೇಪರಲ್ಲಿ ಬರಬೇಕು, ಅವ್ರ ಹೆಸರು ಟಿ ವಿಯಲ್ಲಿ ಬರಬೇಕು, ಅವ್ರ ಹೆಸರು ಎಲ್ಲ ಬರ್ತಾನೆ ಇರಬೇಕು. ಅದಕ್ಕೆ ಸರಿಯಾಗಿ ಅವ್ರ ಹೆಸರು ಬರೋಂಗೆ ಮಾಡ್ತಾರೆ, ಅವರು ಚಿತ್ರವನ್ನು ಬರೋಹಾಗೆ ಮಾಡ್ತಾರೆ, ಅವರು ಫೋಟೋ ತೋರಿಸ್ತಾ ಇರ್ತಾರೆ, ಅವ್ರು ಏನೇನು ಮಾಡ್ತಾರೆ ಎಲ್ಲ ವೀಡಿಯೋ ತೋರಿಸ್ತಾನೆ ಇರ್ತಾರೆ. ಆಮೇಲೆ ಅವ್ರನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅವರು. ಯಾಕೆ ಅಪ್ಪ ನಿಮ್ದೊಂದು CD ಸಿಕ್ಕಿದೆ ಸರ್, ಇದು ತೊಗೊಳಪ್ಪ, ಹಣ ತಗೋ. ಅವ್ರೇನೋ ಲಂಚ ತೊಗೊಳೋದೊಂದು ಫೋಟೋ ಸಿಕ್ಕಿದೆ, ವಿಡಿಯೋ ಸಿಕ್ಕಿದೆ, ಇನ್ನೇನೋ ಆಯಿತು. ಮತ್ತು ಯಾಕೆ? ಒಮ್ಮೆ ನಾವು ಪ್ರಶಂಸೆಯನ್ನು, ಒಮ್ಮೆ ನಾವು ಗೌರವವನ್ನು ಅಂತಃಕರಣದ ಒಳಗಡೆ ಅಕ್ಸೆಪ್ಟ್ ಮಾಡಿಕೊಂಡೆವೋ, ಟೀಕೆ ಟಿಪ್ಪಣಿಗಳು ಅಪಮಾನಗಳು ಫ್ರೀಯಾಗಿ ಬರಲಿಕ್ಕೆ ಶುರು ಆಗ್ತವೆ. ಆವಾಗ ಅದು ನಮಗೆ ಬೇಡ ಅನಿಸುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ತೀವಿ ನಾವು? ಬೆಲೆಯನ್ನು ತರಬೇಕಾಗುತ್ತೆ. ಯಾಕೆ? ಲೋಭದ ಹಿಂದೆ ಬಿದ್ದಿದ್ದೀವಿ. ಆದ್ದರಿಂದ ವ್ಯಕ್ತಿ ಯಾವಾಗಲೂ ಕೂಡ ದುಃಖಿತನಾಗಿರ್ತಾನೆ. ಒಂದು ಶಾಂತಿ ಇಲ್ಲ, ಒಂದು ಸಮಾಧಾನ ಇಲ್ಲ, ಒಂದು ನೆಮ್ಮದಿ ಇಲ್ಲ. ನಮ್ಮ ಹತ್ರ ಹಣ ಇಲ್ಲ ಅಂತಿಲ್ಲ, ನಮ್ಮ ಹತ್ರ ಸುಖ ಇಲ್ಲ ಅಂತಿಲ್ಲ, ನಮ್ಮ ಹತ್ರ ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ ಅಂತಿಲ್ಲ, ಅಥವಾ ನಮ್ಮ ಹತ್ರ ಇರಲಿಕ್ಕೆ ಯಾವ ವಿಷಯ ವಸ್ತುಗಳು ಇಲ್ಲ ಅಂತಿಲ್ಲ, ನಮ್ಮ ಹತ್ರ ಎಲ್ಲ ಇವೆ. ಆದರೆ ಲೋಭ,
ಅಂತಃಕರಣದ ಒಳಗಿರತಕ್ಕಂಥ ಬೇಕು ಬೇಕು ಅಂತಕ್ಕಂಥ ಭಾವ ನಮ್ಮನ್ನು ದುಃಖಿಯನ್ನಾಗಿ ಮಾಡಿದೆ. ಯಾಕೆ? ಈ ಅಹಂಕಾರವನ್ನು ತೃಪ್ತಿಪಡಿಸುವಂಥ ಈ ನಿಟ್ಟಿನ ಕಡೆ ಓಡ್ತಾ ಇದ್ದೀವಿ. ನೀವು ಗೀತೆಯನ್ನು ಓದಿದರೆ ಗೊತ್ತಾಗುತ್ತೆ. ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಭಗವಂತ ಹೇಳ್ತಾನೆ, ಈ ಅಹಂಕಾರ ಹೇಗಂದರೆ ಮಹಾಶನಃ. ಎಷ್ಟೇ ನೀವು ಅದಕ್ಕೆ ಹಾಕಿ ತುಂಬೋದೇ ಇಲ್ಲ, ತುಂಬೋದೇ ಇಲ್ಲ. ಒಂದು ದಿವಸ ಬೆಳಿಗ್ಗೆ ಒಬ್ಬ ಭಿಕ್ಷುಕ ರಾಜನ ಅರಮನೆಯ ಮುಂದೆ ಬಂದು ಕೇಳ್ತಾನೆ, ಭವತಿ ಭಿಕ್ಷಾಂದೇಹಿ. ರಾಜ ಒಳ್ಳೆ ಮೂಡಲ್ಲಿರ್ತಾನೋ. ಅವತ್ತೇನೋ ಒಂದು ಸಭೆ ನಡೀತಾ ಇರುತ್ತೆ. ಅವನಂತಾನೆ, ಅವನಿಗೊಂದಿಷ್ಟು ಭಿಕ್ಷೆಯನ್ನು ಕೊಟ್ಟು ಕಳಿಸು. ಭಿಕ್ಷುಕ ಅಂತಾನೆ, ಮಹಾರಾಜ್, ಈ ನನ್ನ ಭಿಕ್ಷಾ ಪಾತ್ರೆ ಏನಿದೆ ಇದು ಫುಲ್ ಆಗೋಷ್ಟು ಕೊಡಬೇಕು. ನೀವು ಏನು ಭಿಕ್ಷೆಯನ್ನು ಕೊಟ್ಟರು ಇದು ಫುಲ್ ಆಗಬೇಕು. ನಿಮ್ಮ ಕೈನಲ್ಲಿ ಕೊಡಲಿಕ್ಕಾಗುತ್ತಾ? ರಾಜನೇ ಸಿಟ್ಟು ಬರುತ್ತೆ. ಯಾರ ಮನೆ ಮುಂದಿದೆಯಾ? ಯಾರನ್ನು ಕೇಳ್ತಾ ಇದೆಯಾ? ಎಚ್ಚರ ಇದೆಯಾ ನನಗೆ? ನಾನು ಈ ದೇಶದ ಚಕ್ರವರ್ತಿ. ನೀವು ಯಾರು ಅಂತ ನಾನು ಕೇಳಲೇ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಈ ಭಿಕ್ಷಾಪಾತ್ರೆಯನ್ನು ತುಂಬಿಸುವಷ್ಟು ನಿಮ್ಮ ಕೈನಲ್ಲಿ ಕೊಡಲಿಕ್ಕಾಗತ್ತಾ? ಹಾಂ, ಹಾಗಾದರೆ ಕೊಡಿ ಅಂತ. ಅವನು ಹೇಳ್ತಾನೆ, ಬೊಕ್ಕಸದಿಂದ ಚಿನ್ನ ಆಭರಣಗಳನ್ನು ತುಂಬಿಸು. ಹೇಳಿ ಕೇಳಿ ರಾಜ, ಕ್ಷತ್ರಿಯ ರಾಜ, ಎಂಥ ಅಹಂಕಾರ ಹೇಳಿ. ಅದಕ್ಕೆ ಸರಿಯಾಗಿತ್ತು ಅವನ ಹತ್ರ ಎಲ್ಲವೂ ಕೂಡ. ಬೊಕ್ಕಸದಿಂದ ತೊಗೊಂಡು ಬಂದರು ದೊಡ್ಡ ಮಕರಿ, ಎಷ್ಟು ಆಭರಣಗಳನ್ನು ತಂದು ಅದಕ್ಕೆ ಸುರಿದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಇಷ್ಟು ಸಣ್ಣ ಪಾತ್ರೆ ಅದು. ಬೊಕ್ಕಸದಲ್ಲಿರ್ತಕ್ಕಂಥ ಎಲ್ಲ ಆಭರಣ ಖಾಲಿ ಆಯಿತು. ಚಿನ್ನದ ನಾಣ್ಯಗಳನ್ನು ಹಾಕಿದ, ಅದು ಖಾಲಿ ಆಗೋಯ್ತು. ಕೊನೆಗೆ ದವಸ ಧಾನ್ಯಗಳನ್ನು ತಂದು ಸುರಿದ್ರು ಅರಮನೆಯಲ್ಲಿದ್ದದ್ದನ್ನು. ಎಲ್ಲಿ ಹೋಯ್ತು ಗೊತ್ತಿಲ್ಲ. ರಾಜ ಕಕ್ಕಬಿಕ್ಕೆ ಆದ. ಅವನು ಬಂದ ಹೇಳ್ದ, ದಯವಿಟ್ಟು ಕ್ಷಮಿಸು, ನಾನೇನೋ ದುರಹಂಕಾರದಿಂದ ಹಾಗೆ ಹೇಳಿದೆ. ಈ ಭಿಕ್ಷಾಪಾತ್ರೆಯನ್ನು ತುಂಬಿಸ್ಲಿಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಏನಿದು? ಇದು ಭಿಕ್ಷಾಪಾತ್ರೆನೋ ಮಾಯಾಪಾತ್ರೆನೋ? ಏನಿದು? ಏನು ಹಿಡ್ಕೊಂಬಂದಿದ್ಯಾ ನೀನು? ಆವಾಗ ಅವನಂದ, ನಾನು ಮನುಷ್ಯನ ಒಂದು ತಲೆಯನ್ನು ಹಿಡ್ಕೊಂಬಂದಿದ್ದೀನಿ. ಏನಾದರೂ ಹಾಕೋ, ಇದು ಫುಲ್ ಆಗೋದೇ ಇಲ್ಲ. ಯಾವತ್ತಾದ್ರೂ ನಿಮ್ಗೆ ಅನಿಸಿದ್ಯಾ ಜಗತ್ತಿನಲ್ಲಿ ಸಾಕು ಅಂಥೇಳಿ? ಮತ್ತು ಬೇಕು ಬೇಕದು ಬೇಕು ಬೇಕಿದೆನಾಗಿ ನೊಂದು ಬೇಕಿನಿತ ಬೊಬ್ಬುಡು ತಲಿಯ ಘಟ ಬನಿತನು. ಈ ಭಿಕ್ಷುಕನ ಪಾತ್ರೆ ನಮ್ಮ ಅಹಂಕಾರ. ಏನು ಗೌರವ ಸಿಕ್ಕರೂ ಅದಕ್ಕೆ ಸಾಕಾಗೋದಿಲ್ಲ. ಇನ್ನೂ ಬೇಕು ಅನ್ನುತ್ತೆ, ಮತ್ತೂ ಬೇಕು ಅನ್ನುತ್ತೆ, ಇನ್ನೊಂದಿಷ್ಟು ಬೇಕು ಅನ್ನುತ್ತೆ. ಇದರಿಂದ ಸ್ವಲ್ಪ ನಾವು ಮೇಲೆ ಹೇಳಬೇಕು. ಇಲ್ಲಿ ಸುಖ ಇದೆ, ದುಃಖ ಇದೆ. ಇಲ್ಲಿ ಲಾಭ ಇದೆ, ನಷ್ಟ ಇದೆ. ಇಲ್ಲಿ ಆರೋಗ್ಯವಿದೆ, ರೋಗವಿದೆ. ಇಲ್ಲಿ ಶೀತ ಇದೆ, ಉಷ್ಣವಿದೆ. ಎರಡೂ ಸಮಾನವಾಗಿ ಸ್ವೀಕರಿಸೋದನ್ನು ನಾವು ಮೊದಲು ಕಲಿಬೇಕು. ಎಲ್ಲಿ ತನಕ ಅವೆರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರವನ್ನು ನಮ್ಮ ಕೈಲಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾದರೆ ಅಲ್ಲಿ ತನಕ ನಾವು ದುಃಖದಿಂದ ಇರ್ತೀವಿ. ಸ್ವಲ್ಪ ವ್ಯಕ್ತಿ ಮೇಲೆ ಹೇಳಬೇಕಾಗುತ್ತೆ. ಗಮನಿಸಿ, ಯಾರು ಬೈದಿದ್ದಾರೆ ಅಂತ ಹೇಳಿ ನಮಗೆ ದುಃಖ ಆಗ್ತಾ ಇಲ್ಲ. ಎಲ್ಲ ಬೈಗಳುಗಳು ನಮಗೆ ದುಃಖವನ್ನು ತಂದು ಕೊಡೋದಿಲ್ಲ. ನನ್ನ ಅಹಂಕಾರ, ನನ್ನ ವ್ಯಕ್ತಿತ್ವವನ್ನು ಕುರಿತಾದಂಥ ಬೈಗಳುಗಳು ಮಾತ್ರ ನನಗೆ ದುಃಖ ಕೊಡುತ್ತೆ. ನನ್ನ ಶತ್ರುವನ್ನು ಕುರಿತ ಬೈಗಳುಗಳು ನನಗೆ ಸುಖವನ್ನೇ ಕೊಡ್ತವೆ. ಎಲ್ಲ ಹೊಗಳಿಕೆಗಳು ನನಗೆ ಸುಖವನ್ನು ಕೊಡೋದಿಲ್ಲ.
ನನ್ನ ಶತ್ರುವನ್ನು ಯಾರಾದರೂ ನನ್ನ ಮುಂದೆ ಹೊಗಳಿದರೆ ನನಗೆ ದುಃಖ ಆಗುತ್ತೆ. ಆದ್ದರಿಂದ ಸುಖ ಮತ್ತು ದುಃಖ ಹೊಗಳಿಕೆಯನ್ನು ಆಧರಿಸಿಲ್ಲ, ಮತ್ತು ಸುಖ ದುಃಖ ನನ್ನ ಅಹಂಕಾರದ ವಿಕಾರವನ್ನು ಆಧರಿಸಿದೆ. ಹಾಗಾದರೆ ಅದರ ಮೂಲ ಎಲ್ಲಿದೆ? ಅದರ ಮೂಲ ನನ್ನ ಅಂತಃಕರಣದ ಒಳಗಡೆಗಿದೆ. ನಾವು ಅದಕ್ಕೆ ಮೂಲವನ್ನು ಹೊರಗಡೆ ನೋಡ್ತಾ ಇದ್ದೀವಿ. ಇವರಿಂದ ಹೀಗಾಯಿತು, ಇವರಿಂದ ಹೀಗಾಯಿತು, ಇವರಿಂದ ಹಾಳಾದೆ, ಹಣ ನನ್ನನ್ನು ಹಾಳು ಮಾಡ್ತು, ಹೆಣ್ಣು ನನ್ನನ್ನು ಹಾಳು ಮಾಡ್ತು, ಶ್ರೇಯಸ್ಸು ನನ್ನನ್ನು ಹಾಳು ಮಾಡ್ತು, ಅಧಿಕಾರ ಇವನನ್ನು ಹಾಳು ಮಾಡ್ತು. ಯಾರು ಯಾರನ್ನು ಕೂಡ ಹಾಳು ಮಾಡೋದಿಲ್ಲ. ಮತ್ತು ಅಲ್ಲ, ಬಸವಣ್ಣ ಭಾಳ ಸುಂದರವಂತ ಒಂದು ವಚನವನ್ನು ಹೇಳ್ತಾರೆ. ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿಯಲ್ಲ, ಹೊನ್ನು ಮಾಯಿ ಎಂಬರು ಹೊನ್ನು ಮಾಯಿಯಲ್ಲ. ಮತ್ತು ಎನ್ನ ಮನದೊಳಗಣ ಆಶೆಯೇ ಮಾಯೆ ಕಾರಣ. ನನ್ನ ಅಂತಃಕರಣದ ಒಳಗಡೆ ಇರ್ತಕ್ಕಂತಹ ಕಾಮ, ನನ್ನ ಅಂತಃಕರಣ ಒಳಗಡೆ ಇರ್ತಕ್ಕಂಥ ಅಹಂಕಾರ, ಅದೇ ಮಾಯೆ. ಅದರಿಂದಾಗಿ ನಾವು ದುಃಖಿತರಾಗಿದ್ದೇವೆ, ಅದರಿಂದಾಗಿ ನಾವು ಗೋಳಾಡ್ತಾ ಇದ್ದೀವಿ, ಅದರಿಂದಾಗಿ ನಾವು ಒದ್ದಾಡ್ತಾ ಇದ್ದೀವಿ. ಗಮನಿಸಿ, ನನ್ನ ಜೀವನದಲ್ಲಿ ಏನು ದುಃಖ ಸುಖ ಏನು ಬರ್ತಾ ಇದೆಯಲ್ಲ, ಏನದು? ಅದೊಂದು ಎಫೆಕ್ಟು, ಅದೊಂದು ಪರಿಣಾಮ ಮಾತ್ರ. ನಾವು ಪರಿಣಾಮವನ್ನು ಕುರಿತು ಬಹಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದೀವಿ, ಅದು ಪರಿಣಾಮ ಹೇಗಾಯಿತು ಅಂತ ಚಿಂತನೆ ಮಾಡ್ತಾ ಇಲ್ಲ. ಇದನ್ನು ನಾನು ಬಯಸಿದ್ರಿಂದ ಇದಾಗಿದೆ. ಒಂದು ವೇಳೆ ಇದನ್ನೇ ನಾನು ತ್ಯಾಗ ಮಾಡಿದ್ದಿದ್ರೆ ಇದಾಗ್ತಿರಲಿಲ್ಲ. ನಾವು ಪರಿಣಾಮಕ್ಕೆ ಔಷಧಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲಿ ತನಕ ಮೂಲ ಆ ದೋಷ ಅನ್ನೋದು ಹೋಗೋದಿಲ್ಲ, ಅಲ್ಲಿ ತನಕ ಇದು ಇದ್ದದ್ದೇ, ಇದು ಸರಳ ಸಹಜ, ಇದು ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ಗಮನಿಸಿ, ಯಾವಾಗ ನಾವು ಸನ್ಮಾನವನ್ನು ನಿರಾಕರಿಸ್ತೀವೋ ಅಪಮಾನವು ನಮಗಾಗೋದಿಲ್ಲ. ಯಾವಾಗ ನಾವು ಸುಖವನ್ನು ನಿರಾಕರಿಸ್ತೇವೋ ನಾವು ದುಃಖಿಯೂ ಕೂಡ ಆಗೋದಿಲ್ಲ. ಯಾವಾಗ ನಾವು ಉಷ್ಣವನ್ನು ನಿರಾಕರಿಸ್ತೀವೋ ನಮಗೆ ಶೀತವೂ ಆಗೋದಿಲ್ಲ. ಯಾಕೆ? ಅವೆರಡೂ ಕೂಡ ಒಟ್ಟಿಗೆ ಇರ್ತಕ್ಕಂಥವು. ಒಂದನ್ನು ಆಯ್ಕೆ ಮಾಡಿದರೆ ಇನ್ನೊಂದು ತನ್ನಿಂದ ತಾನೇ ಬರುತ್ತೆ. ಈ ಜಗತ್ತಿನಲ್ಲಿ ಎರಡನ್ನು ಒಟ್ಟಿಗೆ ಸ್ವೀಕಾರ ಮಾಡಬೇಕು, ಇಲ್ಲ ಎರಡು ಒಟ್ಟಿಗನ್ನೇ ಬಿಡಬೇಕು. ಇಲ್ಲ ಒಂದಿರಲಿ ಇನ್ನೊಂದು ಬೇಡ, ಹಾಗಾಗೋದಿಲ್ಲ. ಎಲ್ಲಿ ತನಕ ಈ ಸೂತ್ರ ಅನ್ನೋದು ನಮಗೆ ಅರ್ಥವಾಗೋದಿಲ್ಲ, ಅಲ್ಲಿ ತನಕ ನಾನು ಏನು ಮಾಡಬೇಕು, ನಾನು ಏನು ಮಾಡಬಾರ್ದು ಅನ್ನೋಂಥದ್ದನ್ನು ನಾನು ನಿರ್ಧಾರ ಮಾಡಬೇಕು. ನಮ್ಮ ಸ್ವಾತಂತ್ರ್ಯವನ್ನು ಮತ್ತೊಬ್ಬರಿಗೆ ಕೊಡಬಾರ್ದು. ನಾನು ಹೇಗಿರಬೇಕು ಅನ್ನೋಂಥದ್ದನ್ನು ನಮಗೆ ಮತ್ತೊಬ್ಬರು ನಮ್ಮ ಜೀವನದಲ್ಲಿ ನಿರ್ಧಾರ ಮಾಡಿದರೆ ಏನಾಗುತ್ತೆ? ನಮ್ಮ ಜೀವನ ದುಃಖವಾಗುತ್ತೆ. ಅಲ್ಲ, ಎಷ್ಟು ವಿಚಿತ್ರ ಇದ್ದೀವಿ ನಾವೆಲ್ಲ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದು ಅಂತೀವಿ, ಇದು ಚೆನ್ನಾಗಿ ಕಾಣಿಸ್ತಾ. ಅರೇ, ಮತ್ತೊಬ್ಬರು ಸರ್ಟಿಫಿಕೇಟ್ ಬೇಕಾ ನಿಮಗೆ? ನಿನಗೆ ಹೆಂಗೆ ಬೇಕು ಹಾಗೆ ಜೀವನವನ್ನು ಮಾಡು ನೀನು. ನಮಗೆ ಮತ್ತೊಬ್ಬರ ಅಭಿಪ್ರಾಯ ನಮ್ಮ ಜೀವನದಲ್ಲಿ ಬಹಳ ಮೌಲ್ಯವನ್ನು ಹೊಂದಿದೆ. ನಾನು ಹಾಕ್ಕೊಂಡಿರೋ ಬಟ್ಟೆ, ನಾನು ಹಾಕ್ಕೊಂಡಿರ್ತಕ್ಕಂಥ ಆಭರಣ, ನಾನು ಹಾಕ್ಕೊಂಡಿರ್ತಕ್ಕಂಥ ವೇಷಭೂಷಣಗಳು ಮತ್ತೊಬ್ಬರ ಕಣ್ಣು ಅರಳಿಸ್ಬೇಕು. ಅಂದಾಗ ನನಗೆ ಖುಷಿ. ಹಾಗಾದ್ರೆ ಏನಾಯಿತು? ನನ್ನ ಖುಷಿ ಮತ್ತೊಬ್ಬರನ್ನು ಅವಲಂಬಿಸಿದೆ. ಎಲ್ಲಿ ತನಕ ನನ್ನ ಸುಖ ಸಂತೋಷ ಮತ್ತೊಬ್ಬರನ್ನ ಅವಲಂಬಿಸ್ಕೊಂಡಿದೆಯೋ ನಾನು ಯಾವತ್ತೂ ಕೂಡ ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಹತ್ರ ಇದೆ ರಿಮೋಟ್. ಅವರು ಚಾನಲ್ ಚೇಂಜ್ ಮಾಡ್ತಾರೆ, ಇಲ್ಲಿ ಚಾನಲ್ ಚೇಂಜ್ ಆಗುತ್ತೆ. ಗಮನಿಸಿ ನೀವು, ಜನರಿಗೆ ಬೇಕಾದಾಗ ನಾವು ನಗ್ತೀವಿ, ಜನರಿಗೆ ಬೇಕಾದಾಗ ನಾವು ಅಳ್ತೀವಿ, ಜನರಿಗೆ ಬೇಕಾದಾಗ ನಾವು ಟೆನ್ಷನ್ನಿಂದ ಕೂತ್ಕೊಳ್ತೀವಿ. ಯಾಕೆ? ನಮಗೊಂದು ವ್ಯಕ್ತಿತ್ವ ಇಲ್ವಾ? ಹೇಗೆ ಜೀವನ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ನಮಗೆ. ಯಾಕೆ? ನಮ್ಮ ಎಲ್ಲ ಸ್ವಾತಂತ್ರ್ಯವನ್ನು ಮಾರ್ಕೊಂಡ್ಬಿಟ್ಟಿದ್ದೀವಿ ಹೊರಗಡೆ ಜಗತ್ತಿಗೆ, ಜನರಿಗೆ.
ಗಮನಿಸಿ, ಜಗತ್ತಿನಲ್ಲಿ ಯಾವ ವಸ್ತುಗಳು ಇಲ್ಲದೆಯೂ ಕೂಡ ನಾವು ಸಂತೋಷವಾಗಿರಬಲ್ಲೆವು. ತಿಂಗಳು, 2 ತಿಂಗಳು, 3 ತಿಂಗಳು ಮಗು ಮಲ್ಕೊಂಡಿರುತ್ತೆ ತೊಟ್ಲಲ್ಲಿ, ಏನು ಖುಷಿಯಾಗಿ ಸಂತೋಷವಾಗಿ ಕೈಕಾಲು ಜಾಡಿಸ್ಕೊಂಡು ನಗ್ತಾ ಇರುತ್ತೆ. ಹೋಗಿ ನೋಡಿ ನೀವು, ಮಗು ಏನು ಸಿಕ್ಕಿದೆ ಅಂತ ಖುಷಿಯಾಗಿದೆ? ವಸ್ತು ಸಿಗ್ತಾ, ಕೀರ್ತಿ ಸಿಗ್ತಾ, ಹೊಗಳಿಕೆ ಸಿಗ್ತಾ, ಏನು ಸಿಕ್ತು ಅದಕ್ಕೆ? ಏನಿಲ್ಲ, ಖುಷಿಯಾಗಿದೆ. ಏನಿಲ್ಲದೆಯೂ ಅದು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇದೆ. ನಮಗೆ ಯಾಕೆ ಆಗ್ತಾ ಇಲ್ಲ? ನಾವು ಕೂಡ ಒಂದು ಕಾಲದಲ್ಲಿ ಹಾಗೇ ಇದ್ದೆವು. ಇವತ್ತು ವಸ್ತುಗಳನ್ನು ಇಷ್ಟು ಅವಲಂಬಿತರಾಗಿದ್ದೀವಿ, ವಿಷಯಗಳ ಮೇಲೆ ಇಷ್ಟೊಂದು ಅವಲಂಬಿತರಾಗಿದ್ದೀವಿ. ಹೀಗಾಗಿ ನಮ್ಮ ಜೀವನವನ್ನು ದುಃಖಮಯವನ್ನಾಗಿ ಮಾಡ್ಕೊಂಡಿದ್ದೀವಿ. ನಮಗೆ ದುಃಖ ಆಗ್ತಾ ಇದೆ ತಿನ್ನಲಿಕ್ಕಿಲ್ಲ ಅಂತಲ್ಲ, ನಮಗೆ ದುಃಖ ಆಗ್ತಾ ಇದೆ ಬಟ್ಟೆ ಇಲ್ಲ ಅಂತಿಲ್ಲ, ನನಗೆ ದುಃಖ ಆಗ್ತಾ ಇದೆ ಮನೆ ಇಲ್ಲ ಅಂತಲ್ಲ, ನನಗೆ ದುಃಖ ಆಗ್ತಾ ಇದೆ ನನ್ನ ಹತ್ರ 5 ಬೆಡ್ರೂಮ್ ಹೌಸ್ ಇಲ್ಲ ಅಂತ. ಗಮನಿಸಿದ್ರೆ ನೀವು, ನಮ್ಮ ದೇಶದ ರಾಷ್ಟ್ರಪತಿ ಅವರಿರ್ತಕ್ಕಂತಹ ಆ ರಾಷ್ಟ್ರಪತಿ ಭವನ ಇದೆಯಲ್ಲ, 100 ಬೆಡ್ರೂಮ್ ಇರುತ್ತಲ್ಲ. ಅವ್ರು ಎಲ್ಲಿ ಮಲಗ್ತಾರೆ? ಒಂದೇ ಬೆಡ್ಡಲ್ಲಿ ಮಲಗೋದು. ಇರ್ಬೋದು 100 ಬೆಡ್ರೂಮು, ಅಷ್ಟು ದೊಡ್ಡ ಮನೆ ಇರ್ಬೋದು ಅವ್ರ ಹತ್ರ, ಅವ್ರು ಮಲಗೋದು ಒಂದೇ ಕಡೆಗೆ. ಹೌದಾ? ನಾವು ದುಃಖ ಪಡೋದಕ್ಕೆ ಅರ್ಥವೇ ಇಲ್ಲ. ಬಹಳ ವಿಚಿತ್ರ. ಜೀವನದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಸ್ವಾತಂತ್ರ್ಯವನ್ನು ಮತ್ತೊಬ್ಬರಿಗೆ ಮಾರ್ಕೋಬಾರದು. ಒಂದು ವೇಳೆ ನನ್ನ ಜೀವನದ ಸುಖ, ಸಂತೋಷ, ನೆಮ್ಮದಿ ಮತ್ತೊಬ್ಬರನ್ನು ಅವಲಂಬಿಸ್ಕೊಂಡಿದೆಯೋ, ಹಾಗಾದರೆ ನನ್ನಂಥ ದುಃಖಿ ಈ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಅಧ್ಯಾತ್ಮ ನಮಗೆ ಇದನ್ನು ಕಲಿಸ್ಕೊಡೋದು. ಒಂದು ವೇಳೆ ವೇದಾಂತದ ಅಧ್ಯಯನಕ್ಕೆ ನಾವು ಬಂದರೆ ಏನು ಹೇಳೋದು? ಮೊದಲು ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತೋ, ಮುಮುಕ್ಷುತ್ವ, ಏನಿದು? ನಮ್ಮ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಳ್ತಾನೆ. ದಾಸನಾಗಿದೆಯಾ ನೀನು? ಒಳಗೆ ಬಾ. ನಿನ್ನ ಮನಸ್ಸನ್ನು ನಿನ್ನ ಹಿಡಿತದಲ್ಲಿಟ್ಕೋ, ನಿನ್ನ ಅಂತಃಕರಣವನ್ನು ನಿನ್ನ ಹಿಡಿದಲ್ಲಿಟ್ಕೋ, ನಿನ್ನ ಇಂದ್ರಿಯಗಳನ್ನು ನಿನ್ನ ಹಿಡಿದಲ್ಲಿಟ್ಕೋ. ಮುಂದುವರಿಯುತ್ತೆ ನಾಳೆ ಚಿತ್ರ. ಹೃದಯದ ರಾಮದಲ್ಲಿ ಭಕ್ತಿ ಭಾವದ ಕುಸುಮ, ಅರಳಿ ನಿಂತಿಹುದಯ್ಯ, ನಿನ್ನ ನೋಲಿಸೆ ಹೃದಯದ ರಾಮದಲ್ಲಿ. ಭಕ್ತಿ ಭಾವದ ಕುಸುಮ, ಎನ್ನ ಆತ್ಮದ ವೀಣೆ, ಮಧುರ ಶ್ರುತಿಯೊಡಗೂಡಿ, ಎನ್ನ ಆತ್ಮದ ವೀಣೆ, ಮಧುರ ಶ್ರುತಿಯೊಡಗೂಡಿ, ನಿನ್ನ ಲೀಲೆಯ ಕಂಡು ಹೊಗಳು ಹಾಡುತ್ತಿದೆ.
ನಿನ್ನ ಲೀಲೆಯ ಕಂಡು ಹೊಗಳು ಹಾಡುತ್ತಿದೆ. ಹೃದಯದ ರಾಮದಲ್ಲಿ ಭಕ್ತಿ ಭಾವದ ಕುಸುಮ ಅರಳಿ ನಿಂತಿಹುದಯ್ಯ. ನಿನ್ನ ನೋಲಿಸೆ ಕಾಯದಿ ಹಣತೆಯಲಿ ಭಕ್ತಿ ತೈಲವ ಎರೆದೆ. ಕಾಯದಿ ಹಣತೆಯಲಿ ಭಕ್ತಿ ತೈಲವ ಎರೆದೆ. ಕರುಣೆಯಿಂದಲಿ ಎನ್ನ ಸಲಹಬೇಕಯ್ಯ. ಹೃದಯದ ರಾಮದಲ್ಲಿ ಭಕ್ತಿ ಭಾವದ ಕುಸುಮ ಅರಳಿ ನಿಂತಿಹುದಯ್ಯ. ನಿನ್ನ ನೋಲಿಸೆ ಬಾಳ ಮರ್ಮವನರಿತು ಹೀನ ಸ್ವಾರ್ಥವ ತರಿದು. ಬಾಳ ಮರ್ಮವನರಿತು ಹೀನ ಸ್ವಾರ್ಥವ ತರಿದು. ದೈನ್ಯತೆಯಲಿ ನಿನ್ನ ಹೊಗಳು ಹಾಡುತ್ತೀಯೆ. ಹೃದಯದ ರಾಮದಲ್ಲಿ ಭಕ್ತಿ ಭಾವದ ಕುಸುಮ ಅರಳಿ ನಿಂತಿಹುದಯ್ಯ. ನಿನ್ನ ನೋಲಿಸೆ